ಅದ್ರ ಹಿಂದೆ ಇಲ್ಲ, ಎರಡಿದೆ. ಒಂದು ಸಿಗ್ನಲ್ ಕಟ್ಟ ಇದೆ, ಕಟ್ಟ ಮತ್ತೆ 92A 92B ಅಂತ ಇದೆ. ಅದು ಇದು ನೀವು ಅದು ಸೀರೀಸ್ಗೆ ಆ್ಯಡ್ ಮಾಡಿದರೆ ಆ ಸೀರೀಸ್ನಲ್ಲಿ ಆಮೇಲೆ ಅದು ಎಕ್ಸ್ಪೈರಿ ಡೇಟ್ ಒಂದು ಸ್ವಲ್ಪ ಚೇಂಜ್ ಎಲ್ಲ ನೋಡಿ ಡಿಲೀಟ್ ಮಾಡ್ತೀವಿ. ನಾನು ಲಾಸ್ಟ್ ವೀಕ್ ಒಂದು ಸ್ವಲ್ಪ ಮಾಡಿದೆ. ನಿನ್ನೆ ನೀವೇ ಡಿಲೀಟ್ ಮಾಡಿದೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಶೃಣೋಶ್ಯ ಕರ್ಣಪರಿಪಶ್ಯಸಿ ತ್ವಮಚಕ್ಷುರೇಕೋ ಬಹುರೂಪರೂಪಃ ಅಪಾದಹಸ್ತೋ ಜವನೋ ಗೃಹೀತ ತ್ವಂ ವೇತ್ಸಿ ಸರ್ವಂ ನ ಚ ಸರ್ವವೇದ್ಯಃ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ ದೇವರನ್ನು. ಅಕರ್ಣಃ ಶೃಣೋಷಿ, ಕಿವಿ ಇಲ್ಲದೆ ಕೇಳ್ತೀಯ. ಅಚಕ್ಷುರೇಕಃ, ನಿನಗೆ ಕಣ್ಣಿಲ್ಲ ಆದರೆ ಪರಿಪಶ್ಯಸಿ ನೋಡ್ತೀಯ. ಬಹುರೂಪ ಈ ಥರಥರದ ರೂಪಗಳನ್ನು ವಿನ್ಯಾಸ ಮಾಡಿದವ. ಅಪಾದಹಸ್ತ, ಕಾಲು ತೋಳುಗಳಿರದವ. ಜವನಃ, ವೇಗವಾಗಿ ಸಾಗುವವ. ಗ್ರಹೀತ, ಎಲ್ಲ ವಸ್ತುವನ್ನು ಹಿಡಿದಿಟ್ಟುಕೊಳ್ಳುವವ. ತ್ವಂ ವೇತ್ಸಿ ಸರ್ವಂ, ನೀನು ಎಲ್ಲವನ್ನೂ ತಿಳಿದಿದ್ದಿ, ಆದರೆ ನಚ ಸರ್ವವೇದ್ಯ, ಎಲ್ಲರಿಗೂ ನೀನು ತಿಳಿದಿಲ್ಲ. ಅಣೋರಣೀಯಾಂ ಅಸತ್ಸ್ವರೂಪಂ ತ್ವಾಂ ಪಶ್ಯತೋ ಜ್ಞಾನ ನಿವೃತ್ತಿರಗ್ರ್ಯ ಧೀರಸ್ಯ ಬಿಭರ್ತಿ ನಾನ್ಯತ್ ವರೇಣ್ಯರೂಪಾತ್ ಪರತಃ ಪರಾತ್ಮನ್. ಅಣೋರಣೀಯಾಂಸಂ, ಅಣುವಿಗಿಂತಲೂ ಅಣು. ಅಸತ್ ಸ್ವರೂಪಂ, ನಿನ್ನ ಸ್ವರೂಪ ಕಾಣುವುದಿಲ್ಲ. ಸತ್ ಅಂದರೆ ವಿಸಿಬಲ್ ಅಂತ ಅರ್ಥ. ಅಸತ್ ಸ್ವರೂಪಂ ಅಂದರೆ ಕಾಣದ ರೂಪದವ ನೀನು. ತ್ವಾಂ ಪಶ್ಯತಃ ಅಜ್ಞಾನ ನಿವೃತ್ತಿರಗ್ರ್ಯ, ನಿನ್ನನ್ನು ನೋಡುವವನಿಗೆ ಅಜ್ಞಾನ ನಿವೃತ್ತಿ ಬೇಕು. ಅಂದರೆ ಅಜ್ಞಾನ ಇಲ್ಲದಿದ್ದರೆ ನಿನ್ನನ್ನು ನೋಡಲಿಕ್ಕಾಗತ್ತೆ. ಧೀರಸ್ಯ ಬಿಭರ್ತಿ ನಾನ್ಯತ್ ವರೇಣ್ಯರೂಪಾತ್ ಪರತಃ ಪರಾತ್ಮನ್. ಅಸ್ಯ ಧೀಹಿ, ಅಸ್ಯ ಧೀಹಿ ಸರ್ವಂ ಬಿಭರ್ತಿ. ಈ ತರಹದ ಪ್ರಜ್ಞೆ ಅಸ್ಯ ಧೀಹಿ, ಅಲ್ಲಿ ಧೀರಸ್ಯ ಅಂತ ಎರಡಿದೆ. ಅಲ್ಲಿ ಧೀಹಿ ಅಸ್ಯ, ಧೀರಸ್ಯ ಅಂತ ಪದಚ್ಛೇದ ಮಾಡಿಕೊಳ್ಬೇಕು. ಧೀರಸ್ಯ ಪ್ರಜ್ಞಾವಂತನ, ಅಗ್ರ್ಯಾಧೀಹಿ ಶ್ರೇಷ್ಠವಾದ ಬುದ್ಧಿ, ಬಿಭರ್ತಿ ನಿನ್ನನ್ನು ಹೊರತ್ತೆ, ಬೇರೆ ಅಲ್ಲ. ತ್ವಂ ವಿಶ್ವನಾಭಿ ಭುವನಸ್ಯ ಗೋಪ್ತ ಸರ್ವಾಣಿ ಭೂತಾನಿ ತವಾಂತರಾಣಿ ಯದ್ಭೂತ ಭವ್ಯಂ ಯದನೋರಣೀಯಃ ಪುಮಾಂಸ್ತ್ವಮೇಕ ಪ್ರಕೃತೆ ಪರಸ್ತಾತ್. ನೀನು ಎಲ್ಲದರ ಸೃಷ್ಟಿಕರ್ತೃ, ಲಕ್ಷ್ಮಿ ಇಲ್ಲದೆಯೇ ಎಲ್ಲವನ್ನ ಸೃಷ್ಟಿ ಮಾಡಿದವ. ವಿಶ್ವನಾಭಿ ಭುವನಸ್ಯ ಗೋಪ್ತ, ಎಲ್ಲವನ್ನ ರಕ್ಷಣೆ ಮಾಡಿದವ. ಸರ್ವಾಣಿ ಭೂತಾನಿ ತವ ಆಂತರಾಣಿ, ಎಲ್ಲ ಜೀವರು ನಿನ್ನ ಒಳಗಡೆ ಇದ್ದಾರೆ. ಯದ್ಭೂತ ಭವ್ಯಂ, ಹಿಂದೆ ಆಗೋದು, ಹಿಂದೆ ಆಗಿದ್ದು ಮುಂದೆ ಆಗೋದು, ಅದು ಕೂಡ ನಿನ್ನ ಒಳಗಡೆ. ಯದನೋರಣೀಯ, ಅಣುವಿಗಿಂತಲೂ ಅಣು. ಪುಮಾಂಸ್ತ್ವಮೇಕ ಪ್ರಕೃತಿ ಪರಸ್ತಾತ್, ಪ್ರಕೃತಿಯನ್ನು ಮೀರಿ ನಿಂತವ ನೀನೊಬ್ಬನೇ. ಏಕಶ್ಚತುರ್ಧಾ ಭಗವಾನ್ ಹುತಾಚೋ ವರ್ಚೋ ವಿಭೂತಿಂ ಜಗತೋ ದದಾಸಿ ತ್ವಂ ವಿಶ್ವತಶ್ಚಕ್ಷುರಣಂತ ಮೂರ್ತೆ ತ್ರೇಧಾ ಪದಂ ತ್ವಂ ನಿದಧಾಸಿ ಧಾತಃ. ಏಕಃ, ನೀನೊಬ್ಬನೇ. ಚತುರ್ಧ, 4 ರೂಪಗಳನ್ನು ಧರಿಸಿದ್ದಿ. ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತನ್ನುವ 4 ರೂಪಗಳು. ಅದರಿಂದಾಗಿ ತ್ವಂ ಚತುರ್ಧ. ಭಗವಾನ್ ಹುತಾಶಃ, ಬೇರೆಯವರು ಪ್ರೀತಿಯಿಂದ ಅರ್ಪಿಸಿದ್ದನ್ನು ನೀನು ಉಣ್ಣುತ್ತಿ. ಹುತ ಅಶ. ವರ್ಚೋ ವಿಭೂತಿಂ ಜಗತೋ ದದಾಸಿ, ಜಗತ್ತಿಗೆ ಕಾಂತಿಯನ್ನು ನೀಡುತ್ತೀಯ.
ತ್ವಂ ವಿಶ್ವತಶ್ಚಕ್ಷು, ನೀನು ಎಲ್ಲವನ್ನ ಕಾಣುತ್ತೀಯ. ಅನಂತಮೂರ್ತೆ, ಎಣೆಯಿರದ ಶರೀರದವ. ತ್ರೇಧಾಪದಂ ತ್ವಂ ನಿದಧಾಸಿ ಧಾತಃ, ನೀನು ತ್ರೇಧಾ ನಿದಧಾಸಿ, 3 ಹೆಜ್ಜೆಗಳನ್ನು ಇಟ್ಟಿದ್ದೀಯ. ಒಂದು ಎಚ್ಚರದಲ್ಲಿ, ಕನಸಿನಲ್ಲಿ, ಮತ್ತು ನಿಗಾಢವಾದ ನಿದ್ರೆಯಲ್ಲಿ, 3 ವೇದಗಳಲ್ಲಿ, 3 ಲೋಕಗಳಲ್ಲಿ, ಎಲ್ಲ ರೀತಿ ಎಲ್ಲ. ಅದರಿಂದಾಗಿ ತ್ರೇಧಾಪದಂ, ನೀನು ತ್ರಿವಿಕ್ರಮ. ಯಥಾಗ್ನಿರೇಕೋ ಬಹುಧಾತಮಿಧ್ಯತೆ ವಿಕಾರಭೇದೈರವಿಕಾರ ರೂಪ ತಥಾ ಭವಾನ್ ಸರ್ವಗತೈಕರೂಪಿ ರೂಪಾಣಿ ಅಶೇಷಾಣಿ ಅನುಪುಷ್ಯತೀಶ. ಹೇಗೆ ಬೆಂಕಿ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ಉರಿಯುತ್ತೆ, ಆ ಅಧಿಷ್ಠಾನದ ಶಕ್ತಿ ಕಡಿಮೆ ಆಗ್ತಿದ್ದ ಹಾಗೆ ಬೆಂಕಿ ಆರೋಗತ್ತೆ, ವಿಕಾರಕ್ಕೆ ಒಳಗಾಗತ್ತೆ. ಆದರೆ ಆ ಜ್ವಾಲೆಯ ವಿಕಾರ ಅಗ್ನಿಯದ್ದಲ್ಲ. ಹಾಗೆ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ನೀನಿರ್ತೀಯ, ಬೇರೆ ಬೇರೆ ಜೀವರ ದೇಹದಲ್ಲಿ ನೀನಿರ್ತೀಯ. ಆ ಜೀವರ ದೇಹ ಹೋಗುತ್ತೆ, ಆದರೆ ನಿನಗೆ ಅದರಿಂದ ವಿಕಾರ ಇದೆ ಅಂತ ಅಲ್ಲ. ಅಂತಹ ಸರ್ವವ್ಯಾಪ್ತನಾದ ನೀನು ಎಲ್ಲ ರೂಪಗಳನ್ನು ಅನುಪುಷ್ಯತಿ. ಏಕಂ ತ್ವಮಗ್ರ್ಯಂ ಪರಮಂ ಪದಂ ಯತ್ ಪಶ್ಯಂತಿ ತ್ವಾಂ ಸೂರಯೋ ಜ್ಞಾನದೃಶ್ಯಂ ತ್ವತ್ತೋ ನಾನ್ಯತ್ ಕಿಂಚಿದಸ್ತಿ ಸ್ವರೂಪಂ ಯದ್ವಾ ಭೂತಂ ಯಚ್ಚ ಭವ್ಯಂ ಪರಾತ್ಮನ್. ಏಕಂ ತ್ವಮಗ್ರ್ಯಂ ಪರಮಂ ಪದಂ, ಎಲ್ಲರಿಗಿಂತ ಮಿಗಿಲಾದ ಸ್ವರೂಪ ನಿನ್ನದು. ಆ ಸ್ವರೂಪವನ್ನು ಸೂರಯ ಪಶ್ಯಂತಿ, ಜ್ಞಾನಿಗಳು ನೋಡ್ತಾರೆ. ಜ್ಞಾನದೃಶ್ಯಂ, ಜ್ಞಾನದಿಂದ ಮಾತ್ರ ಕಾಣಲಿಕ್ಕೆ ಸಾಧ್ಯ. ತ್ವತ್ತೋ ನಾನ್ಯತ್ ಕಿಂಚಿದಸ್ತಿ ಸ್ವರೂಪಂ, ನಿನಗಿಂತ ಮಿಗಿಲಾದ ಇನ್ನೊಂದು ಸ್ವರೂಪವೇ ಇಲ್ಲ. ವ್ಯಕ್ತಾವ್ಯಕ್ತ ಸ್ವರೂಪಸ್ತ್ವಂ ಸಮಷ್ಟಿ ವ್ಯಷ್ಟಿರೂಪವಾನ್ ಸರ್ವಜ್ಞ ಸರ್ವವಿತ್ ಸರ್ವಶಕ್ತಿಜ್ಞಾನ ಬಲರ್ಧಿಮಾನ್. ವ್ಯಕ್ತಾವ್ಯಕ್ತ ಸ್ವರೂಪ, ಕಣ್ಣಿಗೆ ಕಾಣುವ ಕಾಣದ ವಸ್ತುಗಳಲ್ಲಿ ನೀನು ನೆಲೆಗೊಂಡಿದ್ದಿ. ಸಮಷ್ಟಿ ವ್ಯಷ್ಟಿರೂಪವಾನ್, ಎಲ್ಲ ಜಗತ್ತನ್ನು ವ್ಯಾಪಿಸಿದ ರೂಪವೂ ಇದೆ. ಪರಮಾಣುಗಳ ಒಳಗಡೆ ಇರುವ ರೂಪವೂ ಇದೆ. ಸಮಷ್ಟಿ ಅಂತಂದರೆ ಎಲ್ಲದರ ಪೂರ್ತಿ ತುಂಬಿದ. ವ್ಯಷ್ಟಿ ಅಂದರೆ ಬಿಡಿ ಬಿಡಿ, ಸಮಷ್ಟಿ ಅಂದರೆ ಇಡೀ, ವ್ಯಷ್ಟಿ ಅಂದರೆ ಬಿಡಿ. ಇಡಿಯಾಗಿ ಬಿಡಿಯಾಗಿ ನೀನು ತುಂಬಿದ್ದೀಯ. ಸರ್ವಜ್ಞ ಸರ್ವವಿತ್ ಸರ್ವಶಕ್ತಿ, ಎಲ್ಲವನ್ನ ತಿಳಿದಿದ್ದಿ, ಎಲ್ಲವನ್ನ ಪಡೆದಿರುವೆ. ಎಲ್ಲದರ ಚಾಲಕ ಶಕ್ತಿ ನೀನು. ಜ್ಞಾನ ಇದೆ, ಬಲ ಇದೆ, ಸಮೃದ್ಧಿ ಇದೆ. ಅನ್ಯೂನಶ್ಚಾಪಿ ಅಭಿವೃದ್ಧಿಶ್ಚ, ಅನ್ಯೂನಃ, ನಿನಗೆ ಕೊರತೆ ಇಲ್ಲ, ಹಾಗಂತ ಬೆಳವಣಿಗೆಯೂ ಇಲ್ಲ. ಸ್ವಾಧೀನೋ ನಾದಿಮಾನ್ ವಶೀ, ನಿನ್ನ ಇಚ್ಛೆಗೆ ತಕ್ಕ ಹಾಗೆ ನೀನು ಇರಬಲ್ಲೆ. ನಿನಗೆ ತುದಿಯಿಲ್ಲ, ಮೊದಲಿಲ್ಲ. ಕ್ಲಮತಂದ್ರ ಭಯಕ್ರೋಧ ಕಾಮಾದಿಭಿರಸಂಯುತ, ಶ್ರಮ ಇಲ್ಲ, ಸೋಮಾರಿತನ ಇಲ್ಲ, ಭಯ ಇಲ್ಲ, ಕ್ರೋಧ ಇಲ್ಲ, ಕಾಮ ಇಲ್ಲ. ಕ್ಲಮ ಅಂದರೆ ಶ್ರಮ, ದಣಿವು ದಣಿವು. ಕ್ಲಮ ಅಂದರೆ ದಣಿವು, ಸುಸ್ತಾಗೋದು. ನಿರವದ್ಯ ಪರಪ್ರಾಪ್ತೇ ನಿರಧಿಷ್ಠೋಕ್ಷರ ಕ್ರಮ ಸರ್ವೇಶ್ವರ ಪರಾಧಾರೋ ಧಾಮ್ನಾಂ ಧಾಮಾತ್ಮಕೋಕ್ಷಯ. ನಿರವದ್ಯ ದೋಷವಿರದವ, ಪ್ರಾಪ್ತೇ ಪರಹ, ನಮ್ಮ ಎಟುಕಿಗೆ ಆಚೆಯವ. ಪೂರ್ತಿ ಅವನನ್ನು ನಾವು ಹೀಗೆ ಹಿಡಿದಿಟ್ಕೊಳ್ತೇವೆ ಅಂದರೆ ಆಗೋದಿಲ್ಲ. ನಿರಧಿಷ್ಠ, ಅಧಿಷ್ಠಾನವೇ ಇಲ್ಲ, ಎಲ್ಲ ಕಡೆ ವ್ಯಾಪಿಸಿದವ. ಅಕ್ಷರ, ನಾಶವಿರದವ. ಕ್ರಮ, ಜಗತ್ತನ್ನು ನಡೆಸುವವ. ಸರ್ವೇಶ್ವರ, ಪರಮ ಆಧಾರ, ಬೆಳಕಿಗೂ ಬೆಳಕು. ಧಾಮ್ನಾಂ ಧಾಮಾತ್ಮಕ. ಅಕ್ಷಯ, ಮನೆಯೇ ಇರದವ. ಕ್ಷಯ ಅಂದರೆ ಮನೆ ಅಂತಲೂ ಒಂದು ಅರ್ಥ ಇದೆ. ಕ್ಷಿ ನಿವಾಸೆ ಅಂತ ಧಾತು. ಕ್ಷಿ ನಿವಾಸೆ ಎನ್ನುವ ಧಾತುವಿನ ಒಂದು ರೂಪ ಕ್ಷಯ ಅಂತ ಆಗತ್ತೆ. ನೀನು ಅಕ್ಷಯ, ಮನೆಯೇ ಇಲ್ಲ. ಸಕಲಾವರಣಾತೀತ ನಿರಾಲಂಬನ ಭಾವನ ಮಹಾವಿಭೂತಿ ಸಂಸ್ಥಾನ ನಮಸ್ತೆ ಪುರುಷೋತ್ತಮ. ಎಲ್ಲ ಆವರಣಗಳ ಆಚೆ ಇರುವವ, ಯಾವ ಆಲಂಬನ ಆಸರೆಯೂ ಇರದವ. ಸರ್ವೈಶ್ವರ್ಯ ನಿನ್ನದು. ನಾ ಕಾರಣಾತ್ ಕಾರಣಾದ್ವಾ ಕಾರಣ ಕಾರಣಾನ್ನ ಚ
ಶರೀರಗ್ರಹಣಂ ವಾಪಿ ಧರ್ಮತ್ರಾಣಾಯ ಕೇವಲಂ. ನಿನಗೆ ಕಾರಣ ಇಲ್ಲ, ಕಾರಣಕ್ಕೆ ನೀನು ಕಾರಣ. ಶರೀರವೂ ಬೇಕಿಲ್ಲ ನಿನಗೆ, ಅಂದರೆ ನಮಗೆ ಕಾಣುವಂತೆ ತೋರಿಸಲಿಕ್ಕೆ ಏನೂ ಬೇಡ ನಿನಗೆ. ಅಂತಹ ಹಿರಿದಾದ ಶಕ್ತಿ ನಿನ್ನದು. ಪರಾಶರ ಉವಾಚ ಇತ್ಯೇವಂ ಸಂಸ್ತವಂ ಶ್ರುತ್ವಾ ಮನಸಾ ಭಗವಾನಜಃ ಬ್ರಹ್ಮಾಣಮಾಹ ಪ್ರೀತೇನ ವಿಶ್ವರೂಪಂ ಪ್ರಕಾಶಯನ್. ಈ ರೀತಿಯಾಗಿ ಬ್ರಹ್ಮದೇವರು ಮಾಡಿದ ಸ್ತೋತ್ರವನ್ನು ದೇವರು ಕೇಳಿಸಿಕೊಂಡು ತನ್ನ ವಿಶ್ವರೂಪವನ್ನು ತೋರಿಸುತ್ತಾ ನುಡಿದ. ಶ್ರೀ ಭಗವಾನುವಾಚ ಭೋ ಭೋ ಬ್ರಹ್ಮನ್ ಸ್ವಯಾ ಮತ್ತಃ ಸಹ ದೇವೈರ್ಯದಿಶ್ಯತೆ ತದಚ್ಯುತಾಮಚೇತಂ ಚ ಸಿದ್ಧಮೇವಾವಧಾರ್ಯತಾಂ. ಆಗ ಬ್ರಹ್ಮದೇವರಿಗೆ ನುಡಿದ, ನನ್ನಿಂದ ದೇವತೆಗಳಿಗೆ ಏನು ಸಲ್ಲಬೇಕು ಅದನ್ನು ಹೇಳು. ತಮಾಷೆ ಇದೆ, ಈ ಪದ್ಯ ಬಹಳ ತಮಾಷೆಯಾಗಿದೆ. ಅವನು ಹೇಳೋದು ನೋಡಿ, ಭೋ ಭೋ ಬ್ರಹ್ಮನ್, ಎಲೈ ಬ್ರಹ್ಮನೇ, ಮತ್ತಃ ನನ್ನಿಂದ ದೇವೈಹಿ ಅಧಿಷ್ಯತೆ, ದೇವತೆಗಳು ಏನನ್ನು ಪಡೆಯಬೇಕೋ ತದುಚ್ಯತಾಮಶೇಷಂ, ಅದೆಲ್ಲವನ್ನು ಹೇಳು. ಹೌದಾ, ಎಲ್ಲಿಂದ ಹೇಳೋದು? ಸಿದ್ಧಮೇವಾವಧಾರ್ಯತಾಂ, ಹಿಂದೆ ಏನು ಸಿದ್ಧವಾಗಿತ್ತೋ ಅದನ್ನೇ ನಿಶ್ಚಯಿಸು. ಅಂದರೆ ಕೃಷ್ಣಾವತಾರ ಇದೇ ಮೊದಲಲ್ಲ, ಬೇಕಾಷ್ಟು ಬಾರಿ ಆಗಿದೆ. ಅದರೆಲ್ಲದರ ನೆನಪು ದೇವರಿಗಿಲ್ಲದಿಲ್ಲ, ಅದರೆಲ್ಲದರ ಅರಿವು ಬ್ರಹ್ಮದೇವರಿಗೂ ಇಲ್ಲದಿಲ್ಲ. ಅದರಿಂದಾಗಿ ನೀನು ಹಿಂದೆ ಮುಖ್ಯಪ್ರಾಣನಾಗಿದ್ದಾಗ ಆಗಿನ ಬ್ರಹ್ಮದೇವರು ನನ್ನನ್ನು ಏನು ಪ್ರಾರ್ಥನೆ ಮಾಡಿಕೊಂಡು ಹೀಗೆ ಸಲ್ಲಬೇಕು ಅಂತ ಹೇಳಿದಿರೋ ಅದನ್ನೇ ಹೇಳು, ಅದೇನಿದೆ. ಆ ಶ್ಲೋಕ ನಮಗೆ ವೇದದಲ್ಲಿ ಎಲ್ಲ ಘಟನೆಗಳು, ದೇವರ ಅವತಾರಗಳು ಆವೃತ್ತಿ ಆಗ್ತಾ ಇರುತ್ತೆ ಅಂತ ಹೇಳಿ ಏನಿದೆ, ಅದರ ಪ್ರಾತ್ಯಕ್ಷಿಕೆಯ ಹಾಗೆ ಇದಿದೆ. ಆ ಶ್ಲೋಕದ ಸ್ವಾರಸ್ಯ ಇನ್ನೊಮ್ಮೆ ಹೇಳ್ತೇನೆ, ಆ ಶ್ಲೋಕ ಹೇಳ್ತೇನೆ, ಸ್ವಾರಸ್ಯ ಹೇಳಿಯಾಗಿದೆ. ಭೋ ಭೋ ಬ್ರಹ್ಮನ್ ತ್ವಯಾ ಮತ್ತಃ ಸಹ ದೇವೈಹಿ ಯದಿಶ್ಯತೆ ತದುಚ್ಯತಾಂ. ಹೇಳೋದನ್ನು ಅಶೇಷಂಚ ಸಿದ್ಧಮೇವ ಅವಧಾರ್ಯತಾಂ, ಎಲ್ಲ ಹೇಳು. ಸಿದ್ಧಮೇವ ಅವಧಾರ್ಯತಾಂ, ಈಗಾಗಲೇ ಏನು ಸಿದ್ಧವಾಗಿದೆ ಇತಿಹಾಸ ಪುರಾಣಾದಿಗಳಲ್ಲಿ, ವೇದಾದಿಗಳಲ್ಲಿ, ಮತ್ತು ನಿನ್ನ ಪ್ರತ್ಯಕ್ಷದಿಂದ ಯಾವುದು ಸಿದ್ಧವಾಗಿದೆ ಅದೇ ಅವಧಾರ್ಯತಾಂ ಹೇಳು. ಈ ಸ್ತೋತ್ರದ ಹಿನ್ನೆಲೆಯಲ್ಲಿ ಮಧ್ವರು ಹೇಳಿದ್ದು, ಯಾವಾಗಲೂ ಎರಡು ತರಹದ ಬಲ ಇದೆ. ದೇವತೆಗಳ ಸಹಜವಾದ ಬಲ, ಸ್ವಾಭಾವಿಕವಾದ ಬಲ, ದೈತ್ಯರ ವರದಾನದಿಂದ ಬಂದ ಬಲ, ಎರಡೂ ನಿನ್ನ ವಶದಲ್ಲಿದೆ. ಅದರಿಂದ ನೀನು ಏನು ಹೇಳಬಹುದು ಅಂತ ಪ್ರಚೋದನೆ ಮಾಡಿದ್ದೀಯೋ ಅದನ್ನು ನಾವು ಹೇಳ್ತೇವೆ ಅಂತ ದೇವತೆಗಳಲ್ಲಿ ಹೇಳಿ ಆಗಿದೆ. ಅದನ್ನೇ ಆಚಾರ್ಯರು ಅಷ್ಟು ಹೇಳಿದ್ದು ಎಲ್ಲಿದು ಅಂದರೆ ಈ ಪುರಾಣಾದಿಗಳಲ್ಲಿ ಇರೋದೆ. ಭಗವಾನ್ ಉವಾಚ ಪರಾಚರ ಉವಾಚ ತಥೋ ಬ್ರಹ್ಮ ಹರೇರ್ದಿವ್ಯಂ ವಿಶ್ವರೂಪಮವೇಕ್ಷ್ಯ ತತ್ ತುಷ್ಟಾವ ಭೂಯೋ ದೇವೇಶು ಸಾಧ್ವಸ ಅವನತಾತ್ಮಸು. ದೇವರ ವಿಶ್ವರೂಪವನ್ನು ಬ್ರಹ್ಮದೇವರು ನೋಡಿದ್ರು, ತುಷ್ಟಾವ ಮತ್ತೆ ಸ್ತೋತ್ರ ಮಾಡಿದ್ರು. ದೇವತೆಗಳಿಗೆ ಆಗಲಿಲ್ಲ. ಯಾಕೆ? ಸಾಧ್ವಸ ಅವನತ ಆತ್ಮಸು, ಭಯದಿಂದ ತಲೆ ತಗ್ಗಿಸ್ಕೊಂಡಿದ್ರು. ಅದರಿಂದಾಗಿ ವಿಶ್ವರೂಪವನ್ನು ಕಾಣುವುದರಲ್ಲಿಯೂ ಒಂದು ಹೈರಾರ್ಕಿ ಇದೆ. ಎಲ್ಲವೂ ಎಲ್ಲರಿಗೂ ತೋರೋದಿಲ್ಲ ಅಂತ ಮತ್ತೆ ಸಿದ್ಧ ಆಯಿತು. ಅದರಿಂದಾಗಿ 11ನೇ ಅಧ್ಯಾಯದ ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ ಏನು ಹೇಳಿದ್ದಾರೆ, ಇಂದ್ರದೇವರಿಗಿಂತ ಎತ್ತರದವರು ಏನು ಕಂಡರು, ಅರ್ಜುನ ತಾತ್ಕಾಲಿಕವಾಗಿ ಏನು ಕಂಡ, ಅರ್ಜುನನಿಗಿಂತ ಕೆಳಗಿನವರು ಏನು ಕಾಣ್ತಾರೆ, ಮತ್ತು ಯಾಕೆ ಅರ್ಜುನನಿಗೆ ಭಯ ಆಯಿತು, ಎಲ್ಲವನ್ನ ಹೇಳಿದ್ರು. ಅದು ಇಲ್ಲಿಗೆ ಸಮ್ಮತ, ವೇದವ್ಯಾಸರಿಗೆ ಸಮ್ಮತವಾದದ್ದು. ಏನು ಸ್ತೋತ್ರ ಮಾಡಿದ್ರು?
ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಸಹಸ್ರಬಾಹೋ ಬಹುವಕ್ತ್ರಪಾದ ನಮೋ ನಮಸ್ತೆ ಜಗತ ಪ್ರವೃತ್ತಿ ವಿನಾಶ ಸಂಸ್ಥಾನ ಕರಾಪ್ರಮೇಯ. ಸಾವಿರಾರು ಬಾರಿ ನಿನಗೆ ನಮಸ್ಕಾರ. ಓ ಎಣೆಯಿರದ ತೋಳ್ಗಳವನೇ, ಬಹುವಕ್ತ್ರಪಾದ, ಎಣೆಯಿರದ ಮುಖ ಅಡಿಗಳವನೇ, ನಮೋ ನಮಸ್ತೆ ಜಗತ ಪ್ರವೃತ್ತಿ. ಜಗತ್ತಿನ ನಡೆ, ಜಗತ್ತಿನ ನಾಶ, ಜಗತ್ತಿನ ಅಸ್ತಿತ್ವ ಇವುಗಳು ನಿನಗಿದೆ, ನಿನಗೆ ನಮಸ್ಕಾರ. ಸಂಸ್ಥಾನ ಕರ ಪ್ರಮೇಯ ಅಪ್ರಮೇಯ, ನಮ್ಮ ಅಳತೆಯಲ್ಲಿ ನಿಲ್ಲದವ ನೀನು. ಸೂಕ್ಷ್ಮಾತಿ ಸೂಕ್ಷ್ಮಾತಿ ಬೃಹತ್ ಪ್ರಮಾಣ ಗರೀಯತಾಮಪ್ಯತಿ ಗೌರವಾತ್ಮನ್ ಪ್ರಧಾನ ಬುದ್ಧೀಂದ್ರಿಯವತ್ ಪ್ರಧಾನ ಮೂಲಾತ್ ಪರಾತ್ಮನ್ ಭಗವನ್ ಪ್ರತೀದ. ಸೂಕ್ಷ್ಮಾತಿ ಸೂಕ್ಷ್ಮ, ಅಣುವಿಗಿಂತಲೂ ಅಣು, ಬೃಹತ್ ಪ್ರಮಾಣ, ಹಿರಿದಕ್ಕಿಂತಲೂ ಹಿರಿದು, ಗರೀಯತಾಮಪಿ ಅತಿ ಗೌರವಾತ್ಮನ್, ಭಾರಕ್ಕಿಂತಲೂ ಭಾರ, ಪ್ರಧಾನ ಬುದ್ಧೀಂದ್ರಿಯವತ್ ಪ್ರಧಾನ, ಪ್ರಕೃತಿ ಬುದ್ಧಿ ಇಂದ್ರಿಯ ಇವುಗಳನ್ನು ಒಳಗೊಂಡ ಪ್ರಧಾನ, ಪ್ರಕೃತಿಗೆ ಮೂಲ, ನೀನು ಮೂಲ. ಪರಾತ್ಮನ್ ಭಗವನ್ ಪ್ರಸೀದ. ಓ ಪರಮಾತ್ಮನೇ, ನಮ್ಮ ಬಗೆಗೆ ಒಲುಮೆ ತೋರು. ಯೇಷಾಮಹೀ ದೇವಮಹಿ ಪ್ರತೂತೈ ಮಹಾಸುರೈ ಪೀಡಿತ ಶೈಲಬಂಧ ಪರಾಯಣಾಂ ತ್ವಾಂ ಜಗತಾಮುಪೈತಿ ಭಾರಾವತಾರಾರ್ಥಮಪಾರತಾರ. ಈ ದೇವಿ ಏನಿದ್ದಾಳೆ ಅವಳು ದೈತ್ಯರಿಂದ ಕಾಟಕ್ಕೆ ಒಳಗಾಗಿದ್ದಾಳೆ. ಆ ದೈತ್ಯರು ಯಾರು ಅಂದರೆ ಮಹೀಪ್ರಸೂತೈ, ಇವಳಿಂದಲೇ ಜನ್ಮವನ್ನು ಪಡೆದವರು. ಅಂದರೆ ಎಷ್ಟು ಕೃತಜ್ಞರು ಅಂತ. ಅವ್ರು ಏನು ಮಾಡ್ತಾ ಇದ್ದಾರೆ? ಪೀಡಿತ ಶೈಲಬಂಧ, ಶೈಲವನ್ನೆಲ್ಲ ನಾಶ ಮಾಡ್ತಾ ಇದ್ದಾರೆ, ಬೆಟ್ಟವನ್ನು ನಾಶ ಮಾಡ್ತಾ ಇದ್ದಾರೆ. ಬೆಟ್ಟವನ್ನು ನಾಶ ಮಾಡಿ ಬೆಟ್ಟದಲ್ಲಿರುವ ಸಂಪತ್ತನ್ನೆಲ್ಲ ಕೆಟ್ಟದ್ದಕ್ಕೆ ಬಳಸ್ತಾ ಇದ್ದಾರೆ. ಪರಾಯಣಾಂ ತ್ವಾಂ ಜಗತಾಮುಪೈತಿ, ಹೀಗಾಗಿ ನೀನೊಬ್ಬನೇ ಶರಣು. ಭಾರ ಅವತಾರಾರ್ಥಮಪಾರ ಸಾರ, ಅವಳು ಭಾರವನ್ನು ಇಳುಹಬೇಕು ಅಂತ ಹೇಳಿ ನಿನ್ನನ್ನಲ್ಲದೆ ಬೇರೆ ಯಾರನ್ನ ಶರಣು ಹೊಕ್ಕಬೇಕು. ಏತೆ ವಯಂ ವೃತ್ರ ರಿಪುಸ್ತಥಾಯಂ ನಾ ಸತ್ಯದಸ್ತ್ರೌ ವರುಣಸ್ತಥೈವ ಇಮೇ ಚ ರುದ್ರಾವಸವಸ್ತ ಸೂರ್ಯಾಃ ಸಮೀರಣಾಗ್ನಿ ಪ್ರಮುಖಾಸ್ತಥಾನ್ಯೇ ಸುರಾಃ ಸಮಸ್ತಾಃ ಸುರನಾಥ ಕಾರ್ಯಂ ಯೇಭಿರ್ಮಯಾ ಯಚ್ಚ ತದೀತತರ್ವಂ ಆಜ್ಞಾಪಯಾಜ್ಞಾಂ ಪರಿಪಾಲಯಂತಃ ತವೈವ ತಿಷ್ಠಾಮ ಸದಾಸ್ತದೋಷಾಃ. ಏತೆ ವಯಂ, ನಾವೆಲ್ಲ ಯಾರಿದ್ದೇವೆ? ಯಾರ್ಯಾರು? ವೃತ್ರರಿಪುಹೂ ಇಂದ್ರ, ತಥಾಯಂ ನಾವು, ನಾ ಸತ್ಯದಸ್ತ್ರವು ಅಶ್ವಿದೇವತೆಗಳು, ವರುಣ, ಈ ರುದ್ರರು, ಈ ವಸುಗಳು ಎಲ್ಲರೂ ಕೂಡ ಸಮೀರಣಾಗ್ನಿ ಪ್ರಮುಖಾಸ್ತಥಾನ್ಯೇ, ಎಲ್ಲ ಮುಖ್ಯ ಪ್ರಾಣನೇ ಮೊದಲಾದವರು, ಸುರಾ ಸಮಸ್ತ ಸುರನಾಥ ಕಾರ್ಯಂ, ಇವರೆಲ್ಲ ಏನು ಕರ್ತವ್ಯ ಮಾಡಬೇಕು? ಏಭಿರ್ಮಯ ಯಚ್ಚ ತದೀತತರ್ವಮಾಜ್ಞಾಪಯ, ಇವರೆಲ್ಲರಿಗೂ ಕೂಡ ಆಜ್ಞೆ ಮಾಡು. ತವೈವ ತಿಷ್ಠಾಮ ಸದಾಸ್ತದೋಷಾಃ, ಎಲ್ಲ ನಿನ್ನ ವಶದಲ್ಲಿ ಇರ್ತೇವೆ. ನಮ್ಮ ದೋಷಗಳೆಲ್ಲ ಇಲ್ಲದೆ ಹೋದರೆ ನಿನ್ನ ಜೊತೆಗಿರ್ತೇವೆ, ದೋಷಗಳಿದ್ದರೆ ನಿನ್ನಿಂದ ದೂರ ಆಗ್ತೇವೆ. ಏವಂ ಸಂಸ್ತೂಯಮಾನಸ್ತು ಭಗವಾನ್ ಪುರುಷೋತ್ತಮಃ ಉಜ್ಜಹಾರಾತ್ಮನ ಕೇಶವು ಸಿತಕೃಷ್ಣೌ ಮಹಾಮುನೇ. ಹೀಗೆ ಸ್ತೋತ್ರ ಮಾಡಿದಾಗ ದೇವರೇನು ಮಾಡಿದ? ತನ್ನ ಬಿಳಿ ಕೂದಲು ಆಮೇಲೆ ತನ್ನ ಕರಿ ಕೂದಲನ್ನು ತೆಗೆದ ಅಂತೆ. ಉವಾಚ ಚ ಸುರಾನೇತೌ ಮತ್ಕೇಶೌ ವಸುಧಾತಲೆ ಅವತೀರ್ಯ ಭುವೋ ಭಾರ ಕ್ಲೇಶ ಹಾನಿಂ ಕರಿಷ್ಯತಃ. ನನ್ನ ಈ ಕೂದಲು ಭೂಮಿಯಲ್ಲಿ ಅವತಾರ ಮಾಡಿ ಎಲ್ಲರ ದುಃಖವನ್ನು ಪರಿಹಾರ ಮಾಡ್ತವೆ ಎಂದ. ಇದು ಭಾಗವತಾದಿಗಳಲ್ಲಿ ಬರದ ಸಮಾಚಾರ, ಇಲ್ಲಿ ಬರುವ ಸಮಾಚಾರ. ಆಚಾರ್ಯರು ಇದನ್ನು ಇಟ್ಟುಕೊಂಡು ಹೇಳ್ತಾರೆ, ಎರಡೂ ಸರಿ.
ದೇವರೇ ಇಳಿದು ಬಂದ ಅನ್ನುವ ಭಾಗವತದ ಮಾತೂ ತರಿ. ದೇವರ ಕೇಶ ಇಲ್ಲಿ ಬಂದು ಕೆಲಸ ಮಾಡಿತು ಅನ್ನೋದು ತರಿ. ಇರೋದಿಷ್ಟೇ, ದೇವರಿಗೂ ದೇವರ ರೂಪಕ್ಕೂ ಇರುವ ಅಭೇದ ಇದರಿಂದ ಗೊತ್ತಾಗುವುದು. ಇದನ್ನು ಮಧ್ವಾಚಾರ್ಯರು ಈ ಭಾಗವನ್ನು ಹೇಳ್ತಾರೆ. ಯಥಾ ಕೇಶಸ್ಯ ಕೃಷ್ಣಾತ್ಮತಾ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಅದರಿಂದಾಗಿ ದೇವರ ಆ ರೂಪ ಅಭಿನ್ನ. ಸುರಾಶ್ಚ ಸಕಲಾ ಸ್ವಾಂಶೈ ಅವತೀರ್ಯ ಮಹೀತಲೆ ಕುರುವಂತು ಯುದ್ಧ ಮುನ್ಮತ್ತೈ ಪೂರ್ವೋತ್ಪನ್ನೈರ್ಮಹಾಸುರೈ. ಯಾವತ್ತೂ ನಿಮಗಿಂತ ಸೀನಿಯರ್ಸು ದೈತ್ಯರು, ಗೊತ್ತಾಯ್ತಾ? ದೈತ್ಯರು ಯಾವತ್ತೂ ಸೀನಿಯರ್ಸ್ ಇರ್ತಾರೆ. ಅದರಿಂದಾಗಿ ಮೊದಲು ನಾವು ಮಾಡಿದ್ದು ಹೌದು, ಪೂರ್ವೋತ್ಪನ್ನರೇ, ನೀವೇ ಮೊದಲು ಬಂದದ್ದು, ನೀವು ಬಂದದ್ದಕ್ಕೆ ನಾವು ಬರಬೇಕಾಯಿತು. ಅದರಿಂದಾಗಿ ಮೊದಲನೆಯವರು ನೀವು, ಅವ್ರು ಬಂದದ್ದಕ್ಕೆ ಮೂರನೆಯವರಾಗಿ ನಾವು ಬರಬೇಕು. ಈ ಕಾರಣದಿಂದ ಪೂರ್ವೋತ್ಪನ್ನೈ, ಮೊದಲು ಬಂದ, ಇಲ್ಲಿ ಈಗಾಗಲೇ ನೆಲೆಗೊಂಡಿದ್ದ ದೈತ್ಯರಲ್ಲಿ ನೀವು ಹೋರಾಡಬೇಕು. ಸುರಾಶ್ಚ ಸಕಲಾ ಸ್ವಾಂಶೈ ಅವತೀರ್ಯ ಕುರುವಂತು ಯುದ್ಧಂ ಉನ್ಮತ್ತೈ ಪೂರ್ವೋತ್ಪನ್ನೈ ಮಹಾಸುರೈ. ತತಕ್ಷಯಂ ಅಶೇಷಾಸ್ತೆ ದೈತೇಯಾ ಧರಣೀತಲೆ ಪ್ರಯಾಸ್ಯಂತಿ ನ ಸಂದೇಹೋ ಮದೃಕ್ಪಾತ ವಿಚೂರ್ಣಿತಾ. ಅದರಿಂದ ಎಲ್ಲ ದೈತ್ಯರು ಮದೃಕ್ಪಾತ ವಿಚೂರ್ಣಿತಾ, ನನ್ನ ಕಣ್ಣು ಅವ್ರ ಮೇಲೆ ಬಿದ್ದದ್ದರಿಂದಲೇ ಸಾಯ್ತಾರೆ, ಪುಡಿ ಪುಡಿ ಆಗ್ತಾರೆ. ಅಂದರೆ ಆ ಸಂಕಲ್ಪದಿಂದ ನಾನು ಅವ್ರು ನೋಡಬೇಕಷ್ಟೇ, ದಣಿವಿಲ್ಲ, ಕಷ್ಟಪಡಬೇಕಿಲ್ಲ. ಅಯ್ಯೋ ದೇವರೇ, ದೇವರಿಗೆ ಎಂತಹ ದುರಂತ, ನೇರವಾಗಿ ಕೊಲ್ಲಲಿಕ್ಕಾಗದೆ ಎಲ್ಲಿಂದಲೋ ಇಳಿದು ಎಲ್ಲಿಂದಲೋ ಬಂದು ಏನೋ ಮಾಡಿ ಇಷ್ಟು ಕಡಬೇಕಾಯ್ತಲ್ಲ ಅಂತ ಹೇಳಿ ದೇವರ ಮೇಲೆ ಏನು ಕರುಣೆ ತೋರಿಸೋದು ಬೇಡ. ಅವನು ಮದೃಕ್ಪಾತಾಸುರೈ, ನನ್ನ ಕಣ್ಣ ನೋಟ ಬಿದ್ದದ್ರಿಂದ ಅವರೆಲ್ಲ ನಾಶ ಆಗ್ತಾರೆ. ಏಕೆಂದರೆ ಇದೆಲ್ಲ ಕೆಲವ್ರಿಗೆ ಬಂದ ಪ್ರಶ್ನೆ. ವಸುದೇವಸ್ಯ ಯಾ ಪತ್ನಿ ದೇವಕಿ ದೇವತೋಪಮ ತತ್ರಾಯಮಷ್ಟಮೋ ಗರ್ಭೋ ಮತ್ಕೇಶೋ ಭವಿತಾತುರಾಹ. ಓ ದೇವತೆಗಳೇ, ವಸುದೇವನೆಂಬುವವನಿದ್ದಾನೆ, ಅವನ ಹೆಂಡತಿ ದೇವಕಿ ಅಂತ ಇದ್ದಾಳೆ, ಅವಳ 8ನೆಯ ಬಸಿರಾಗಿ ನನ್ನ ಕೂದಲು ಅವತರಿಸುತ್ತದೆ. ಅವತೀರ್ಯ ಚ ತತ್ರಾಯಂ ಕಂಸಂ ಘಾತಯಿತಾ ಭುವಿ ಕಾಲನೇಮಿಂ ಸಮುದ್ಭೂತಂ ಇತ್ಯುಕ್ತ್ವಾಂತರ್ದಧೇ ಹರಿಹಿ. ಯಾರು? ಕಾಲನೇಮಿಯೇ ಕಂಸನಾಗಿದ್ದಾನೆ, ಆ ಕಂಸನನ್ನು ನಾನು ಕೊಲ್ತೇನೆ. ಎಲ್ಲ ಕಡೆ ಅಂಶಾವತರಣ. ದೈತ್ಯರು ಈ ಅಂಶ, ದೇವತೆಗಳು ಈ ಅಂಶ. ದೈತ್ಯರು ಈ ಅಂಶ ಮಹಾಭಾರತದಲ್ಲಿ 3-4 ಕಡೆ ಬರುತ್ತೆ. ಒಂದು ಆದಿಪರ್ವದಲ್ಲಿ ಆಯಿತಾ, ಇನ್ನೊಂದು ವನಪರ್ವದಲ್ಲಿ, ಆಮೇಲೆ ಇನ್ನೊಂದು ಭೀಷ್ಮಾಚಾರ್ಯರು ಮತ್ತು ಕೃಷ್ಣನ ಭೀಷ್ಮಾಚಾರ್ಯರು ವಿಶ್ವರೂಪ ಸಂಗತಿಯನ್ನು, ವಿಶ್ವರೂಪಾಖ್ಯಾನವನ್ನು ಹೇಳ್ತಾರೆ ಅಲ್ಲಿ. ಆಮೇಲೆ ಮುಂದೆ ಆಶ್ರಮವಾಸಿಕ ಪರ್ವದಲ್ಲಿ, ಆಮೇಲೆ ಅದಕ್ಕಿಂತಲೂ ಮುಂಚೆ ಒಂದು ಕಡೆ, ಅದಕ್ಕಿಂತಲೂ ಆಮೇಲೆ ಒಂದು ಕಡೆ, ಹೀಗೆ 3-4 ಕಡೆ ಬರುತ್ತೆ. ವನಪರ್ವದಲ್ಲಿ ದುರ್ಯೋಧನನನ್ನು ಸಮಾಧಾನ ಮಾಡಬೇಕಾದ್ರೆ ಒಂದು ಕಡೆ ಹೇಳ್ತಾರೆ, ಅದೆಲ್ಲ ಸುಮ್ಮನೆನಾ? ಭಾಗವತದಲ್ಲಿ ಹೇಳ್ತಾರೆ, ಹರಿವಂಶದಲ್ಲಿ ಹೇಳ್ತಾರೆ, ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಅದಕ್ಕೆ ಪುರಾಣವೇ ಬೇಡ ಅಂದ್ಬಿಟ್ರು. ಇನ್ನೊಬ್ಬರು ಮಹಾಬೃಹಸ್ಪತಿಗಳು ಪುರಾಣ ವಿಕಿಪೀಡಿಯಾ ಇದ್ದ ಹಾಗೆ ಅಂದರು. ನಮಗೆ ಬೇಕಾದದ್ದನ್ನು ಸೇರಿಸ್ಕೊಳ್ತಾ ಹೋಗ್ತೇವೆ. ನಿಮ್ಮವರೇ ಸೇರಿಸಿದ್ದು. ಶುದ್ಧ ಪಾಠ ಉಳಿಬೇಕು ಅಂತ ನಮ್ಮ ಕಾಳಜಿ ಇದ್ದರೆ ಸೇರಿಸಿದ್ದು ನಿಮ್ಮವರು. ಅದರಿಂದಾಗಿ ಹಾಗಲ್ಲ ಅದು. ಅದರಿಂದ ಎಲ್ಲ ಕಡೆ ಅಂಶಾವತಾರವನ್ನು ಹೇಳಿದ್ದಾರೆ. ಇಲ್ಲಿ ಹೇಳೋದದು ಕಾಲನೇಮಿಯೇ ಕಂಸ. ಅದೃಶ್ಯಾಯ ತತಸ್ತಸ್ಮೈ ಪ್ರಣಿಪತ್ಯ ಮಹಾಮುನೆ ಮೇರು ಪೃಷ್ಠಂ ಸುರಾಜಗ್ಮುಹು ಅವತೇರುಶ್ಚ ಭೂತಲೇ. ಕಣ್ಮರೆಯಾದ. ಇಷ್ಟು ಹೇಳಿ ದೇವರು ಕಣ್ಮರೆಯಾದ. ಅಲ್ಲಿ ನಮಸ್ಕಾರ ಮಾಡಿ ದೇವತೆಗಳು
ಬೇರೆ ಬೇರೆ ಕಡೆ ಹೋದರು, ಭೂಮಿಯಲ್ಲಿ ಅವತಾರ ಮಾಡಿದ್ರು. ಕಂಸಾಯ ಚಾಷ್ಟಮೋ ಗರ್ಭೋ ದೇವಕ್ಯಾಧರಣೀಧರ ಭವಿಷ್ಯತೀತ್ಯಾಚಕ್ಷೆ ಭಗವಾನ್ ನಾರದೋ ಮುನಿ. ವಸುದೇವನಿಗೆ ಕಂಸನಿಗೆ ಹೋಗಿ ಹೇಳಿದ್ದು ಯಾರು ಅಂತಂದರೆ ನಾರದರು. ಯಾಕೆಂದರೆ ಅವನ ಕ್ರಿಯೆಯನ್ನು ತೋರಿಸ್ಬೇಕಿತ್ತು. ಅಲ್ಲ, ಕಂಸನಿಗೆ ಹೇಳಿದ್ದು ತಪ್ಪಲ್ವಾ? ಕಂಸನಿಗೆ ಹೇಳಿದ್ದು ತಪ್ಪಲ್ವಾ ಅಂದರೆ, ಅಯ್ಯೋ ಹೇಳದೆ ಹೋದರೆ ಅವ್ರ ಸ್ವಭಾವ ಹೆಂಗೆ ಅಭಿವ್ಯಕ್ತ ಆಗಬೇಕು? ಸತ್ಯ ಹೇಳಿದ್ದು ತಪ್ಪಲ್ವಾ ಅಂತ ಹೇಳಿದ ಹಾಗಾಗತ್ತೆ. ಇದೇನು ದುರಂತ ಅದು. ಸತ್ಯ ಹೇಳಿದ ಮೇಲೆ ಅವನ ರಿಯಾಕ್ಷನ್ಗೆ ನೀವು ಸಿಟ್ಟು ಮಾಡ್ಕೋಬೇಕು, ಸತ್ಯನೇ ಹೇಳಿದ ತಪ್ಪು ಅಂತ ಹೇಳಬೇಕು. ಇದೆಲ್ಲ ಸಮಸ್ಯೆ. ಅದರಿಂದ ವಸುದೇವೇನ ಕಂಸಾಯ ತೇನೈವೋಕ್ತಂ ಯಥಾ ಪುರಾಂ ಕಂಸೋಪಿ ತದುಪಶ್ರುತ್ಯ ನಾರದಾತ್ ಕುಪಿತಸ್ತತಃ ದೇವಕೀಂ ವಸುದೇವಂಚ ಗೃಹೇ ಗುಪ್ತೌ ಅಧಾರಯತ್. ಕಂಸ ಕೇಳಿದ ನಾರದರಿಂದ, ಸಿಟ್ಟು ಮಾಡಿಕೊಂಡ ದೇವಕಿಯನ್ನು ವಸುದೇವನನ್ನು ಮನೆಯಲ್ಲಿಟ್ಟ. ವಸುದೇವೇನ ಕಂಸಾಯ ತೇನೈವೋಕ್ತಂ ಯಥಾ ಪುರ ತಥೈವ ವಸುದೇವೋಪಿ ಪುತ್ರಮರ್ಪಿತವಾನ್ ದ್ವಿಜ. ವಸುದೇವ ಕಂಸನಿಗೆ ಹೇಳಿದ್ದರಂತೆ ಅನಿವಾರ್ಯವಾಗಿ ಒಪ್ಪಿಸಬೇಕಾಯಿತು ಹೆಂಡತಿಯನ್ನು. ಹಿರಣ್ಯಕಶಿಪೋ ಪುತ್ರಾಃ ಷಡ್ಗರ್ಭಾ ಇತಿ ವಿಶ್ರುತಾಃ ವಿಷ್ಣು ಪ್ರಯುಕ್ತಾ ತಾನ್ ನಿದ್ರಾ ಕ್ರಮಾತ್ ಗರ್ಭಾನಯೋಜಯತ್. ಇಲ್ಲಿ ಯಾವ ಅಂಶವನ್ನು ಯಾವ ಅಂಶವನ್ನು ಭಾಗವತದಲ್ಲಿ ವಿಸ್ತಾರವಾಗಿ ಎಲ್ಲವನ್ನ ಹೇಳ್ಕೊಂಡು ಬಂದರು, ಅಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ಅಲ್ಲಿ ವಿಸ್ತಾರವಾಗಿ ಹೇಳಿದ ಅಂಶವನ್ನು ಕಡಿತಗೊಳಿಸಿ ಇಲ್ಲಿ ಹೇಳುದು ಏನಂತ, ಹಿರಣ್ಯಕಶಿಪುವಿನ ಮಕ್ಕಳು 6 ಜನ ಇದ್ದರು. ಅವರು 6 ಜನ ಯಾವಾಗಲೂ ಒಟ್ಟಿಗೆ ಇರ್ತಿದ್ರು. 2 ಆದರೆ ಅವಳಿ ಎನ್ನಬಹುದು. ಇದು ಏನಿದು 6 ಷಡ್ಗರ್ಭ ಅಂತ. 6 ಜನ ಒಟ್ಟಿಗೆ ಇರ್ತಾ ಇದ್ರು. ಅವರು ಇಲ್ಲಿ ಹುಟ್ಟಿದ್ರು. ಆ 6 ಜನರನ್ನು ಸಾಯಿಸಲೂ ಬೇಕು, ಸಾಯಿಸಲೂಬಾರದು, ಹಾಗೊಂದು ವ್ಯವಸ್ಥೆ ಮಾಡಿದ್ರು. ಅದೆಂಗೆ ಅದು ಸಾಯಿಸೋದು, ಸಾಯಿಸದೇ ಇರೋದು? ಅದು ಏನಾಯಿತು ಅಂದರೆ ಅದು ಸ್ವಲ್ಪ ಹಿಂದೆ ಹೋಗಬೇಕು. ಮರೀಚಿ ಜಾಶನ್ ಮುನಯೋ ಬಭೂವೋ, ಇದು ಕಥೆ. ತಾತ್ಪರ್ಯ ನಿರ್ಣಯದಲ್ಲಿ ಬೇರೆ ಬೇರೆ ಪುರಾಣಗಳಿಂದ ಒಟ್ಟು ಮಾಡಿ ಹೇಳಿದ್ದನ್ನು ನಾನು ಹೇಳುತ್ತೇನೆ. ಮರೀಚಿಗೆ 6 ಜನ ಮಕ್ಕಳು. ಅವರು ದೇವಕನನ್ನು ತಮಾಷೆ ಮಾಡೋದು. ದೇವಕ ಅಂತ ಒಬ್ಬ ಮುನಿ, ಕಾರ್ಷ್ಯಹೇತೋ ಸಣಕಲ ಅಂತ ತಮಾಷೆ ಮಾಡೋದು. ಆಗ ಅವರು ಶಾಪ ಕೊಟ್ಟರು, ಸಣಕಲ ಅಂತ ತಮಾಷೆ ಮಾಡ್ತೀರಾ ಅಂದರೆ ದೇಹ ಮತ್ತು ಆತ್ಮ ಒಂದೇ ಅಂತ ನಿಮ್ಮ ಭ್ರಾಂತಿ ಅಂತ ಕಾಣುತ್ತೆ, ನೀವು ದೈತ್ಯರಾಗಿ ಹುಟ್ಟಿ ಅಂತ. ಅಲ್ಲಿ ಅವರೇನು ಮಾಡಿದ್ರು, ಹಿರಣ್ಯಾಕ್ಷನ ಮಕ್ಕಳಾದರು. ಒಂದು ಹಂತದ ಪ್ರಕಾರ ಕಾಲನೇಮಿಯ ಮಕ್ಕಳಾದರು. ಹಿರಣ್ಯಕಶಿಪು ಬದುಕಿರಬೇಕಾದ್ರೆ ತಪಸ್ ಮಾಡಿದ್ರು ಕಾಲನೇಮಿಯ ಮಕ್ಕಳು. ಏನಂತ, ನಾವು ಅಜೇಯರಾಗಬೇಕು, ಅವಧ್ಯರಾಗಬೇಕು ಅಂತ. ಹಿರಣ್ಯಕಶಿಪುವಿಗೆ ಸಿಟ್ಟು ಬಂತು. ಎಲ ನಾನು ವರ ಕೊಡೋನಿರ್ಬೇಕಾದ್ರೆ ಬ್ರಹ್ಮದೇವರನ್ನು ಕೇಳ್ತೇನೆ ನೀನು ಅಂತ. ಹಾಗೆ ಆಗೋದು, ನಡೆಯೋದೇ ಹಾಗೆ. ಅದರಿಂದಾಗಿ ಬ್ರಹ್ಮದೇವರನ್ನು ಕೇಳಿದೆ ಅನ್ನೋ ಸಿಟ್ಟಿನಿಂದ ನಿಮ್ಮ ಅಪ್ಪ ನಿಮ್ಮನ್ನು ಕೊಲ್ಲಲಿ ಅಂತ ಶಾಪ ಕೊಟ್ಟ. ಅವರಪ್ಪ ಯಾರು? ಕಾಲನೇಮಿ. ಕಾಲನೇಮಿ ಕಂಸನಾಗಿ ಬಂದಿದ್ದಾನೆ. 2 ವರ ಸರಿಯಾಗಬೇಕು. ಬ್ರಹ್ಮದೇವರ ವರ ಏನು? ಅವಧ್ಯರಾಗಿರಿ. ಇವನು ಶಾಪ ಏನು? ಸಾಯಿರಿ, ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲಲಿ. ಎರಡನ್ನೂ ಸತ್ಯ ಮಾಡಿಸಿ ತೋರಿಸ್ತೇನೆ ಅಂತ ದೇವರ ಸಂಕಲ್ಪ. ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಬೇಕು. ಅದರಿಂದಾಗಿ ಬ್ರಹ್ಮದೇವರೇ ಇವನಿಗೆ ಕಂಸನಿಗೆ ಇದು ಹಿರಣ್ಯಕಶಿಪುವಿಗೆ ವರ ಕೊಟ್ಟಿದ್ದಾರೆ. ದೇವರ ಸಂಕಲ್ಪ ಏನು? ಹಿರಣ್ಯಕಶಿಪು 5 ಕೋಟಿ ವರ್ಷ ಭೂಮಿಯನ್ನು ಆಳಬೇಕು, ಅವನು ಹೇಳಿದ ಹಾಗೆ ಆಗಬೇಕು ಅಂತ. ಅದಕ್ಕೆ ಸತ್ಯ ಸಂಕಲ್ಪನಾದ ದೇವರು ಒಂದು ಮಾಡಿದ. ಏನು? ದುರ್ಗೆಯನ್ನು ಕರೆದು ಹೇಳಿದ, ಆ 6 ಜನ ಮಕ್ಕಳು ಗಾಢವಾದ ನಿದ್ರೆಯಲ್ಲಿ
ಪಾತಾಳದಲ್ಲಿ ಇರ್ತಾರೆ. ಅವರಿಂದ ಜೀವವನ್ನು ವಿಭಾಗಿಸೋದು, ದೇಹ ಅಲ್ಲ ವಿಭಾಗಿಸೋದು, ಜೀವವನ್ನೇ ವಿಭಾಗಿಸಿ ಒಂದು ಪಾಲು ಮಲ್ಕೊಂಡಿರುತ್ತೆ, ಇನ್ನೊಂದು ಪಾಲು ಇಲ್ಲಿ ಆಕ್ಟಿವ್ ಆಗಿರುತ್ತೆ. ಇವನು ಠಪ್ ಅಂತ ಅಪ್ಪಳಿಸ್ತಾನೆ, ಅದೇ ದಿವಸ ಹುಟ್ಟಿದ್ದು, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಅಪ್ಪಳಿಸಿದ ಕೂಡಲೇ ವಾಪಸ್ ಬಂದ್ಬಿಡುತ್ತೆ, ಸಾಯಲೂ ಇಲ್ಲ, ಸತ್ರು. ಈ ರೀತಿ ವಿಚಿತ್ರವಾದ ತನ್ನ ಕ್ರಿಯೆ, ಜೀವವನ್ನು ವಿಭಾಗಿಸ್ತೇನೆ ನಾನು ಅಂತನ್ನುವಂತಹ ಒಂದು ವಿಚಿತ್ರವಾದ ಶಕ್ತಿಯನ್ನು, ವ್ಯಾಪಾರವನ್ನು ದೇವರು ತೋರಿಸಿದ್ದು ಹೀಗೆ. ಅದನ್ನು ಯಾರ ಮೂಲಕ ಮಾಡಿಸಿದ್ದು? ದುರ್ಗಾದೇವಿಯ ಮೂಲಕ ಮಾಡಿಸಿದ್ದು. ಆ ಕಥೆ ಇಲ್ಲಿ ಬರುತ್ತೆ. ಯೋಗ ನಿದ್ರಾ ಮಹಾಮಾಯಾ ವೈಷ್ಣವಿ ಮೋಹಿತಂ ಯಯ ಅವಿದ್ಯಯ ಜಗತ್ಸರ್ವಂ ತಾಮಾಹ ಭಗವಾನ್ ಹರಿಹಿ. ಯೋಗ ನಿದ್ರೆ ಅಂತ ಯಾರನ್ನು ಕರೀತೇವೋ, ಮಹಾಮಾಯಾ ಅಂತ ಯಾರನ್ನು ಕರೀತೇವೋ, ವೈಷ್ಣವಿ ಅಂತ ಯಾರನ್ನು ಕರೀತೇವೋ, ಯಾರು ಅಜ್ಞಾನವನ್ನು ಕೊಡುವುದರ ಮೂಲಕ ಎಲ್ಲರನ್ನ ಮೋಹಿಸಿದ್ದಾಳೋ ಅಂತಹ ದುರ್ಗೆಯನ್ನು ಕುರಿತು ದೇವರು ನುಡಿದ. ಏನಂತ? ನಿದ್ರೆ ಗಚ್ಚ ಮಮಾದೇಚಾತ್ ಪಾತಾಳ ತಳತಂತ್ರಯಾನ್ ಏಕೈಕತ್ವೇನ ಚಡ್ಗರ್ಭಾನ್ ದೇವಕಿ ಜಠರಂ ನಯ. ಓ ನಿದ್ರೆಯೇ, ತೆರಳು, ನನ್ನ ಅಣತಿಯಂತೆ ಪಾತಾಳದಲ್ಲಿ ನೆಲೆಗೊಂಡ ಷಡ್ಗರ್ಭರನ್ನು ಏಕೈಕತ್ವೇನ ಒಂದೊಂದೇ ದೇವಕಿ ಜಠರಂ ನಯ, ದೇವಕಿಯ ಬಸಿರಿಗೆ ಒಯ್ಯಿ. ಹತೇಚು ತೇಚು ಕಂಸೇನ ಶೇಷಾಕ್ಷೋಂಚಸ್ತೋ ಮಮ ಅಂಚಾಂಚೇನೋದರೇ ತಸ್ಯಾಹ ಸಪ್ತಮ ಸಂಭವಿಷ್ಯತಿ. ಆ 6 ಜನ ಕಂಸನಿಂದ ಸಾಯಲೂ ಶೇಷನೆಂಬ ದೇವ ನನ್ನ ಅಂಶದಿಂದ ಕೂಡಿಕೊಂಡು 7ನೆಯವನಾಗುತ್ತಾನೆ. ಆಮೇಲೂ ನಿನ್ನ ಟ್ರಾನ್ಸ್ಫರ್ ಮಾಡೋ ಕೆಲಸ ನಿಂತಿಲ್ಲ, 7ನೇವನನ್ನು ಟ್ರಾನ್ಸ್ಫರ್ ಮಾಡಬೇಕು. ಇವರು ಸತ್ ಮೇಲೆ ಟ್ರಾನ್ಸ್ಫರ್ ಮಾಡಿದಿ, ಬದುಕಿದ್ದಾಗಲೇ ಬಸಿರನ್ನೇ ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು 7ನೇವನದ್ದು. ಅಂತಹ ವಿಚಿಷ್ಟ ಏನು? ಗೋಕುಲೆ ವಸುದೇವಸ್ಯ ಭಾರ್ಯಾನ್ಯ ರೋಹಿಣಿ ಸ್ಥಿತ ತಸ್ಯಾಸ್ತ ಸಂಭೂತಿತಮಂ ದೇವಿನೇಯಸ್ತ್ವಯೋದರಂ. ಗೋಕುಲದಲ್ಲಿ ವಸುದೇವನ ಇನ್ನೊಬ್ಬಳು ಹೆಂಡತಿ ಇದ್ದಾಳೆ, ಅವಳ ಹೆಸರು ರೋಹಿಣಿ ಅಂತ. ಆ ರೋಹಿಣಿಯ ಗರ್ಭಕ್ಕೆ ಈ ಗರ್ಭವನ್ನು ಜೋಡಿಸಿ ಬಿಡಬೇಕು. ಅಂದರೆ 3 ತಿಂಗಳು ಇಲ್ಲಿ ಬೆಳಿತಾನೆ, ಇನ್ನು 7 ತಿಂಗಳು ಅಲ್ಲಿ ಬೆಳೆಯೋದು. ಆ ತರಹ ಒಂದು ವಿಚಿತ್ರ ಮಾಡಿದ. ಸಪ್ತಮೋ ಭೋಜರಾಜಸ್ಯ ಭಯಾದ್ರೋಧೋಪರೋಧತಃ ದೇವಕ್ಯಾ ಪಾತಿತೋ ಗರ್ಭ ಇತಿ ಲೋಕೋ ವದಿಷ್ಯತಿ. ಜನರ ಕಣ್ಣಿಗೆ ಕಾಣೋದೇನು? ಜನರ ಕಣ್ಣಿಗೆ ಕಂಸನ ಮೇಲಿನ ವಿಪರೀತ ಭಯದಿಂದ ಈ ಗರ್ಭಿಣಿಗೆ ಗರ್ಭಸ್ರಾವ ಆಗಿ ಹೋಯಿತು ಅಂತ ಅನ್ಕೋತಾರೆ. ಜನ ಅನ್ಕೊಳ್ಳೋದು ಹಾಗೆ, ಒಳಗಡೆ ನಡೆದಿರೋದೇ ಬೇರೆ. ಆ ರೀತಿ ಗರ್ಭಸ್ರಾವ ಆಗೋದಾದರೆ ಮೊದಲು 5ಕ್ಕಾಗಬೇಕಿತ್ತು, ಆಮೇಲೆ 8ನೇದಕ್ಕಾಗಬೇಕಿತ್ತು, 7ಕ್ಕೆ ಮಾತ್ರ ಯಾಕೆ ಆಗಬೇಕು? ಗರ್ಭಸಂಕರ್ಷಣಾತ್ ಸೋಥ ಲೋಕೆ ಸಂಕರ್ಷಣೇತಿ ವೈ ಸಂಜ್ಞಾಂ ಅವಾಪ್ಸ್ಯತೆ ವೀರಃ ಶ್ವೇತಾದ್ರಿಶಿಖರೋಪಮಃ. ಆ ಗರ್ಭವನ್ನೇ ಬಸಿರನ್ನೇ ಸೆಳೆದದ್ದರಿಂದ ಅವನಿಗೆ ಸಂಕರ್ಷಣ ಅಂತ ಹೆಸರು. ನೋಡಿ, ಬೈಯೋಡಾಟ ಬೇಡವೇ ಬೇಡ, ಹೆಸರಿಂದಲೇ ಗೊತ್ತಾಗ್ಬಿಡತ್ತೆ. ಅವಾಗ ನೋಡ್ರಿ ಏನೇನಾಗಿದೆ ರೀ ನಿಮ್ಮ ಜೀವನದಲ್ಲಿ ನೋಡಿ ಅಂತ ತೋರ್ತದೆ ಬೇಡ, ನನ್ನ ಹೆಸರೇ ಹೇಳ್ಬಿಡುತ್ತೆ, ಮುಗೀತು. ನನ್ನ ಹೆಸರನ್ನು ಡಿಕೋಡ್ ಮಾಡಿದ್ರೆ ನಾನು ಏನು ಗೊತ್ತಾಗ್ಬಿಡತ್ತೆ. ಎಷ್ಟು ಚಂದ ಆಗಿನ ಈ ಶಾಸ್ತ್ರೀಯ ಪರಿಭಾಷೆ, ಈ ಬೊಟಾನಿಕಲ್ ನೇಮು ಮತ್ತು ಆ ಫ್ಯಾಮಿಲಿಯನ್ನು ಹೇಳ್ತಾರಲ್ಲ, ಅಯ್ಯೋ ಪಾಪ ಅಂತ ಅನ್ಸತ್ತೆ. ಎಷ್ಟು ಇಷ್ಟೂದ್ದ ನೆನ್ಪಿಟ್ಕೊಂಡಿರ್ಬೇಕು. ಅದಕ್ಕೆ ಸಂಬಂಧವೇ ಇರಲ್ಲ, ಇರತ್ತೆ ಸಂಬಂಧ ಎಲ್ಲೋ ಒಂದು ಕಡೆ. ಅವನು ಯಾರೋ ಸಮುದ್ರದ ಹೊಸ ಪಾಚ್ಯ ಪ್ರಭೇದವನ್ನು ನೋಡಿದ, ಅವ್ರ ಗುರುಗಳು BGL ಸ್ವಾಮಿ ಅವ್ರ ಹೆಸರಿಟ್ಟ.
ಸ್ವಾಮಿನೋಕಸ್ ಅಂತ. ಹೌದ್ರಿ? ಹಾಗೆ ಬೀಜಲ ಸ್ವಾಮಿ ಅವ್ರ ಗುರುಗಳ ಹೆಸರು ಒಂದು ಅಪರೂಪದ ಸಸ್ಯ ಪ್ರಭೇದಕ್ಕೆ ಕಂಡುಹಿಡಿದಿದ್ರು. ಅವ್ರು ಹೇಳಿದ್ರು. ನಾವು ಇವತ್ತು ಅದನ್ನು ತಿಳ್ಕೊಳ್ಬೇಕು ಅಂದರೆ ಆ ಹೆಸರು ಕೇಳಿದ ಕೂಡಲೇ ಗೊತ್ತಾಗಲ್ಲ. ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ಅದ್ರ ಬಗ್ಗೆ ತೆಗೆದು ನೋಡಬೇಕು. ಅಥವಾ ನಮ್ಮ ಅಂಗೈ ನೆಲ್ಲಿ ಇದೆಯಲ್ಲ, ಕರತಲ ಆಮಲಕ ನೋಡಬೇಕು. ಅಲ್ಲಿ ಅದ್ಯಾವುದೂ ಇಲ್ಲ. ಸಂಕರ್ಷಣ ಅಂತ ಹೆಸರು ಕೇಳಿದ ಕೂಡಲೇ ಸಮ್ಯಕರ್ಷತಿ ಗೊತ್ತಾಗ್ಬಿಡುತ್ತೆ. ಪ್ರತಿ ದಿವಸ ಹಾಗೆ ಕರಿಬಹುದು. ಇಲ್ಲಾಂದ್ರೆ ಇಷ್ಟಿಷ್ಟುದ್ದ ಹೆಸರು ಹೇಳಬೇಕಾದ ಅಗತ್ಯವೇ ಇಲ್ಲ. ಸಂಕರ್ಷಣ ಅಂದರೆ ಮುಗೀತು, ಅವನ ಹುಟ್ಟಿನ ಎಲ್ಲ ನೆನಪು ಕೂಡ. ಅದಕ್ಕೆ ಅವನೊಂದು ಸಂಕರ್ಷಣ ಅಂತ ಕರೀತಾರೆ. ಅವನು ಹೇಗೆ ಶ್ವೇತಾದ್ರಿ ಶಿಖರೋಪಮಃ, ಒಳ್ಳೆ ಬೆಳ್ಳಗಿನ ಬೆಟ್ಟ ಇದ್ದಾಗಿದ್ದಾನೆ, ಬೆಳ್ಳಿಯ ಬೆಟ್ಟ. ತಥೋಹಂ ಸಂಭವಿಷ್ಯಾಮಿ ದೇವಕಿ ಜಠರೇ ಶುಭೆ ಗರ್ಭೆ ತ್ವಯಾ ಯಶೋದಾಯ ಗಂತವ್ಯಂ ಅವಿಲಂಬಿತಂ. ಆಮೇಲೆ ನಾನು ಹುಟ್ಟುತ್ತೇನೆ, ನೀನು ಅಲ್ಲಿ ಹುಟ್ಟಬೇಕು, ಅಲ್ಲಿಂದ ನೀನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ, ನಾನು ಅಲ್ಲಿಗೆ ಟ್ರಾನ್ಸ್ಫರ್ ಆಗೋಗ್ತೇನೆ. ಹೇಗೆ ಟ್ರಾನ್ಸ್ಫರ್ ಕಥೆ. ಈ 6 ಗರ್ಭಗಳು ಹುಟ್ಟಿದ ಕೂಡಲೇ ಟ್ರಾನ್ಸ್ಫರ್ ಆಗೋದು. ಆಮೇಲೆ ಅವನು ಒಬ್ಬರಿಗೆ 3 ತಿಂಗಳು ದೇವಕಿಯ ಗರ್ಭದಲ್ಲಿ ಇರಬೇಕು, ಆಮೇಲೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗೋಗ್ತಾನೆ. ಆಮೇಲೆ 8ನೇ ಅವನು ಇಲ್ಲಿ ಹುಟ್ಟಿದ ಕೂಡಲೇ ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, ಅಲ್ಲಿಂದ ಇಲ್ಲಿಗೆ. ಹೇಗೆ ಮ್ಯೂಚುವಲ್ ಟ್ರಾನ್ಸ್ಫರ್, ಇವನಿಂದ ಇವಳು ಅವನನ್ನು ಟ್ರಾನ್ಸ್ಫರ್ ಮಾಡೋದು. ಹೀಗೆ ಇಬ್ಬರು ಒಬ್ಬರನ್ನೊಬ್ಬರು ರಿಲೀವ್ ಕೊಟ್ಕೊಳ್ಳೋದು. ಈ ರೀತಿ ವಿಚಿತ್ರ ಕಥೆ. ಪ್ರಾವೃಟ್ ಕಾಲೇ ಚ ರಭಸಿ ಕೃಷ್ಣಾಷ್ಟಮ್ಯಾಂ ಅಹಂ ನಿಚಿ ಉತ್ಪತ್ಸ್ಯಾಮಿ ನವಮ್ಯಾಂ ತು ಪ್ರಸೂತಿಂ ತ್ವಮವಾಪ್ಸ್ಯಸಿ. ಪ್ರಾವೃಟ್ ಕಾಲದಲ್ಲಿ ನಭಸಿ, ಈ ಒಂದು ಭಾದ್ರಪದ ಮಾಸದಲ್ಲಿ ನಭೋ ನಭಸ್ಯ ಅಂತಾರೆ. ಅದರಲ್ಲಿ ಕೃಷ್ಣಾಷ್ಟಮಿಯಲ್ಲಿ ನಾನು ಹುಟ್ಟುತ್ತೇನೆ. ನವಮ್ಯಾಂ ಪ್ರಸೂತಿಂ ತ್ವಮವಾಪ್ಸ್ಯಸಿ, ನೀನು ನವಮಿ ಹುಟ್ಟುತ್ತೀಯ. ಯಶೋದಾ ಶಯನೇ ಮಾಂತು ದೇವಕ್ಯಾಸ್ತ್ವಾಂ ಅನಿಂದಿತೆ ಮಚ್ಛಕ್ತಿ ಪ್ರೇರಿತಮತಿ ವಸುದೇವೋ ನಯಿಷ್ಯತಿ. ಯಶೋದೆಯಲ್ಲಿ ನೀನಿರ್ತೀಯ, ಯಶೋದೆಯ ಹಾಸಿಗೆಯಲ್ಲಿ. ನನ್ನ ಶಕ್ತಿಯಿಂದ ಪ್ರೇರಿತನಾದ ಬುದ್ಧಿಯವನಾಗಿ ವಸುದೇವ ನನ್ನನ್ನು ಅಲ್ಲಿಗೆ ಒಯ್ಯುತ್ತಾನೆ. ಈ ಮನಸ್ಥಿತಿ ಸಾಮಾನ್ಯರಿಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ. ಆಗ ತಾನೇ ಹುಟ್ಟಿದ ತನ್ನ ಮಗುವನ್ನು ಆಯಿತು ಅಂತ ಕೊಟ್ಟು ಬಿಡ್ತಾನೆ. ಆಮೇಲೆ ಗೊತ್ತಾಗತ್ತೆ. ಗೊತ್ತಾದ ಮೇಲೆ ಸುಮ್ಮನೆ ಇರ್ತಾನೆ ನಂದಗೋಪ. ಗೊತ್ತಾಗತ್ತೆ ಅವನಿಗೆ, ನನ್ನ ಆಗ ತಾನೇ ಹುಟ್ಟಿದ ಮಗಳನ್ನು ಕರ್ಕೊಂಡು ಹೊಟ್ಟೋದ ವಸುದೇವ. ಈಗ ಹುಟ್ಟಿದ ಮಗು ನನ್ನದಲ್ಲ, ಇದನ್ನು 13ನೇ ವರ್ಷದಲ್ಲಿ ಕರೆಸ್ಕೊಂಡ್ಬಿಡ್ತಾ ಇದ್ದಾನೆ. ಇದಕ್ಕೆಲ್ಲ ಸಂಸ್ಕಾರ ಅವ್ರ ಪುರೋಹಿತರಿಂದ ಮಾಡಿಸ್ತಾ ಇದ್ದಾನೆ. ಫಸ್ಟು ಕೃಷ್ಣನಿಗೆ ನಾಮಕರಣ ಆಗಬೇಕಾದ್ರೆ ಈ ರಹಸ್ಯ ಸ್ಫೋಟ ನಂದಗೋಪನಲ್ಲಿ ಆಯಿತು. ಇದೆಲ್ಲ ತಡ್ಕೊಳ್ಳಿಕ್ಕಾಗತ್ತಾ? ಆಗಲ್ಲ. ಮನುಷ್ಯರಿಗೆ ಅದಂಗೆ ತಡೆಯುತ್ತೆ. ಅದಕ್ಕೆ ಅವನೇನು ಮಾಡೋದ, ಭಾಸ ಬಾಲಚರಿತ ಅಂತ ಒಂದು ನಾಟಕ ಬರೆದ. ಅದರಲ್ಲಿ ನಂದಗೋಪ ಸತ್ತು ಹೋಗಿರುವ ತನ್ನ ಹೆಣ್ಣು ಮಗುವನ್ನು ಕರ್ಕೊಂಡು ಬಂದು ಯಾರಿಗೂ ಗೊತ್ತಾಗದೆ ಹೂಳಲಿಕ್ಕೆ ಹೋಗ್ತಾನೆ. ಯಾಕೆ ಅಂತಂದರೆ ಅಲ್ಲಿ ಒಂದು ಉತ್ಸವ ಇದೆ. ನನ್ನ ಮಗು ಸತ್ತಿದೆ ಅಂತ ಗೊತ್ತಾದರೆ ಅವರೆಲ್ಲ ಉತ್ಸವ ಮಾಡಲ್ಲ. ಅವ್ರು ಉತ್ಸವ ಮಾಡಬೇಕು ಅಂತ ಹೇಳಿ ಸತ್ತ ಮಗುವನ್ನು ಹೂಳ್ಲಿಕ್ಕೆ ಬಂದಿರ್ತಾನೆ. ಅದೇ ಟೈಮಲ್ಲಿ ವಸುದೇವ ಬರ್ತಾನೆ. ಅಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಹೊರಟೋಗ್ತಾರೆ ಅಂತ. ಅಲ್ಲ, ಭಾಸ ಅವಾಗ ಮಾಡಿದ್ರಿ, ಯಾವಾಗ 6ನೇ 5ನೇ ಶತಮಾನದಲ್ಲಿ ಮಾಡಿದ್ದು ಭಾಸ ಬಾಲಚರಿತೆ. ಅವನು ಜೈನ. ಅದರಿಂದಾಗಿ ಈಗಾಗಲೇ ಸತ್ತು ಹೋಗಿರೋ ಮಗುವನ್ನು ಕಂಸನಿಗೆ ಕೊಟ್ಟು, ಕಂಸ ಅಯ್ಯೋ ನನ್ನ ಭಯದಿಂದ ಸತ್ತು ಹೋಯ್ತಾ ಈ ಮಗು ಅಂತ ಹೇಳಿ ಅವನ ಕೈಯಲ್ಲಿ ಹೇಳಿತು ಏನೇನೋ ಮಾಡೋದು. ಅವನಿಗೆ ಭಾಸನಿಗೆ ಏನು ಅಂತಂದರೆ ಎಲ್ಲರೂ ಒಳ್ಳೆಯವರು ಅಂತ ಅದನ್ನು ಮಾಡೋ ಹುಚ್ಚು. ಅದಕ್ಕೆ ಮಹಾಭಾರತಕ್ಕೆ ವಿರುದ್ಧವಾದ ಒಂದು ಸಂಗತಿಯನ್ನು ಅವನು ಬರೆದಿದ್ದಾನೆ. ಪಂಚರಾತ್ರ ಅಂತನ ಯಜ್ಞಫಲ ಅಂತ ಒಂದು ನಾಟಕ. ಪಂಚರಾತ್ರ ಯಜ್ಞಫಲ. ಅದರಲ್ಲಿ ಯಜ್ಞ ಮಾಡ್ತಾನೆ ದುರ್ಯೋಧನ. ಏನು ಬೇಕು ಅಂತ ಗುರುದಕ್ಷಿಣೆ ಕೇಳಿದಾಗ, ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದಾಗ ದ್ರೋಣಾಚಾರ್ಯರು ನೀವೆಲ್ಲ ಒಟ್ಟಾಗಬೇಕು ಅಂತಾರೆ. ಎಲ್ಲರನ್ನೂ ಒಟ್ಟಿಗೆ ಕರೆಸ್ಬಿಡ್ತಾನೆ. ಸುಖ ಅಂತ ನಾಟಕ. ಪಂಚರಾತ್ರ ಅಂತ
ಪಾಂಡವರು ಎಲ್ಲಿದ್ದಾರೆ ಅಂತ ಹುಡುಕಬೇಕು. ಅದಕ್ಕೆ ಅಭಿಮನ್ಯುವನ್ನು ಕರೆದುಬಿಟ್ಟು, ನೀನು ನಿಮ್ಮ ತಂದೆ ತಾಯಿಗಳಿಗೆ ರಾಜ್ಯವನ್ನು ಕೊಡಬೇಕು ಅಂತ ಇದ್ದೇನೆ, ಅದಕ್ಕೆ ನೀನು ಗೋವನ್ನು ತೆಗೆದುಕೊಂಡು ಹೋಗು. ಆ ಗೋಗ್ರಹಣ ಮಾಡಿದಾಗ ಪಾಂಡವರ ಆಚೆ ಬರ್ತಾರೆ, ಆವಾಗ ನಾವೆಲ್ಲ ಒಪ್ಪಿಕೊಳ್ಬಹುದು ಅಂತ. ಅದೇ ರೀತಿ ಅವನು ಗೋಗ್ರಹಣಕ್ಕೆ ಅಭಿಮನ್ಯು ಹೋಗ್ತಾನೆ, ಅರ್ಜುನ ಎದುರುಗಡೆ ಬರ್ತಾನೆ ಯುದ್ಧಕ್ಕೆ. ಆಗ ಅವರಿಬ್ಬರಿಗೂ ಕೂಡ ಒಂದು ಮಾತುಕತೆ ಆಗಿ ಆಮೇಲೆ ದುರ್ಯೋಧನ ಎಲ್ಲರನ್ನೂ ಒಟ್ಟು ಮಾಡಬೇಕು ಅಂತ ಈ ನಾಟಕ ಮಾಡಿಸಿದ್ದು ಅಂತಾನೆ. ಎಲ್ಲ ಈ ಥರದ್ದು ಎಲ್ಲರನ್ನೂ ಒಳ್ಳೆಯವ್ರು ಮಾಡಬೇಕು, ಎಲ್ಲರನ್ನೂ ಒಳ್ಳೆಯವ್ರನ್ನ ಮಾಡಿಬಿಡ್ಬೇಕು. ಇದು ಈ ತರಹದ್ದೊಂದು ಅವನಿಗೆ ಇರೋದು ಭಾಸ. ಹಾಗೆ ಅಲ್ಲ, ವಿರೋಧವೇ ಇದೆ, ಆಭಾಸ ಮಾತ್ರ ಅಲ್ಲ. ಅದರಿಂದಾಗಿ ಯಾಕೆ ಆ ಮನಸ್ಥಿತಿ ಏನಿದೆ, ಅವತ್ತಿನ ಕಾಲದವರ ಎತ್ತರದ ಮನಸ್ಥಿತಿ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕೇ ವಿನಃ ಅದಕ್ಕನುಗುಣವಾಗಿ ನಮ್ಮದನ್ನು ಬದಲಾಯಿಸ್ಕೊಂಡ್ಬಿಡೋದಲ್ಲ, ಅಥವಾ ಅವ್ರದನ್ನು ಬದಲಾಯಿಸ್ಕೊಂಡ್ಬಿಡೋದಲ್ಲ, ಅವ್ರನ್ನೇ ನಮಗಾಗಿ ಬದಲಾಯಿಸ್ಕೊಂಡ್ಬಿಡೋದು. ಹನುಮಂತನಿಗೆ ಹಾರಲಿಕ್ಕೆಲ್ಲ ಆಗಲ್ಲ, ನಮ್ಗೆ ಹಾರಲಿಕ್ಕೆ ಆಗಲ್ವಲ್ಲ, ಅದಕ್ಕೆ ಹಾರಲಿಕ್ಕಾಗಲ್ಲ, ಅದಕ್ಕೆ ಒಂದು ಹೆಲಿಕಾಪ್ಟರ್ನಲ್ಲಿ ಹೋದ ಅಂತ ಕಲ್ಪನೆ ಮಾಡ್ಬಿಡೋದು. ಅಥವಾ ಸಮುದ್ರವನ್ನು ನದಿ ಅಂತ. ನೀವು ಅದು ಅಸಂಬದ್ಧವೋ, ಅದಿವತ್ತು ನಡೆಯಲ್ಲ ಅಂತ ಅವತ್ತು ನಡೀಲಿಲ್ಲ ಅಂತ ಯಾಕೆ ಅಂದ್ಕೊಳ್ತೀರಾ? ಅದು ಮೊದಲನೇ ಅಜ್ಞಾನ. ಎರಡನೆಯದ್ದು, ಕವಿ ಆ ರೀತಿ ಹೇಳಿದ್ದಾನೆ, ಅದರಿಂದ ನಿಮಗೆ ಗ್ರಹಿಸಬೇಕಾದ ನೀತಿಯನ್ನು ನೀವು ನೋಡಬೇಕೇ ವಿನಃ ಆ ಥರನೇ ಮಾಡಿ ಅಂತಾನ. ಈಗ ಈ ಮೋಟಿವೇಶನಲ್ ಸ್ಪೀಕರ್ಸು ಅಂತ ಏನಿದ್ದಾರೆ, ಅವರು ವಿಜಯದ ಕಥೆಯನ್ನೇ ಹೇಳೋದು. ಆ ಥರನೇ ಆಗಬೇಕು ಅಂತಾನ, ಅದರ ಮಾಡೆಲ್ನ ನೀವು ತೆಗೆದುಕೊಳ್ಳಿ ಅಂತ. ಅಡ್ವರ್ಟೈಸ್ಮೆಂಟು ಅಷ್ಟೇ. ನೀವು ಈ ಎಣ್ಣೆಯನ್ನು ಹಚ್ಚಿ ಕೂದಲು ಬರುತ್ತೆ ಅಂತ ಹೇಳ್ತಾರೆ. ನೀವು ಅಷ್ಟೇ ಎತ್ತರ, ಅಷ್ಟೇ ಗಾತ್ರ, ಅಷ್ಟೇ ಬಣ್ಣ, ಅದೇ ತರಹ ಆಗ್ತೀರಾ ಅಂತ ಅರ್ಥನ? ಹಚ್ಚಿ ಅಂತ ಅಷ್ಟೇ ಅರ್ಥನ? ಅದೇ ರೀತಿ ಮಹಾಭಾರತ ರಾಮಾಯಣವೂ ಕೂಡ ಅಲ್ಲಿ ಆಗೋದು ನಮ್ಮ ಕಣ್ಣೆದುರುಗಡೆ ಆಗಬೇಕು. ಅದು ಕಾಮನ್ ಆಗಿದ್ರೆ ಮಾತ್ರ ಒಪ್ತೀವಿ. ಕಾಮನ್ ಆಗಿದ್ರೆ ಅದನ್ನ ಯಾರು ದಾಖಲೆನೇ ಮಾಡ್ತಾ ಇರಲಿಲ್ಲ. ಯಾರಾದರೂ ಒಬ್ಬರ ಜೀವನ ಚರಿತ್ರೆಯಲ್ಲಿ ಅವರು ಬಾತ್ರೂಮ್ಗೆ ಯಾವಾಗ ಹೋಗ್ತಾ ಇದ್ರು ದಾಖಲೆ ಮಾಡ್ತಾರ? ಇಲ್ಲ. ಯಾಕೆ? ಅದು ಕಾಮನ್, ಅದನ್ನೇ ದಾಖಲೆ. ಯಾವುದು ಅಸಾಧಾರಣವೋ ಅದನ್ನು ದಾಖಲೆ ಮಾಡಬೇಕು. ಅದಕ್ಕೆ ಅವತ್ತು ಅದು ಅಸಾಧಾರಣ ಆಗಿದ್ದು ದಾಖಲೆ ಮಾಡಿದ್ರು. ಇವತ್ತು ಅದು ಅಸಾಧಾರಣ ಆಗಿಲ್ಲದೆ ಹೋಗಿದ್ದಿದ್ರೆ ಅವತ್ತು ಅದನ್ನು ದಾಖಲೆ ಮಾಡ್ತಾ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ಅದನ್ನು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಅವತ್ತು ಅದನ್ನು ದಾಖಲೆ ಮಾಡಿತ್ತು. ಕಡಲನ್ನು ಹಾರಿದ, ಬೆಟ್ಟವು ಮೇಲೆದ್ದು ಬಂದಿತ್ತು, ಅದು ತೀರಾ ಕಾಮನ್ ಆಗಿದ್ದಿದ್ರೆ, ಇವತ್ತು ಕಾಮನ್ ಆಗಿದ್ದಿದ್ರೆ ಅವತ್ತು ಆ ಪರಿವೇಶವನ್ನೇ ಹೊಂದುತ್ತಾ ಇರಲಿಲ್ಲ, ಇವತ್ತು ದಾಖಲಾಗ್ತಾ ಇರಲಿಲ್ಲ. ಅದೆಲ್ಲ ಸ್ವಲ್ಪ ಎಚ್ಚರ ಇಟ್ಕೊಳ್ಬೇಕಾಗತ್ತೆ. ಅದರಿಂದ ಆ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಆ ಎತ್ತರಕ್ಕೆ ಏರಬೇಕು, ಇಲ್ಲ ಆ ಕಾಲಕ್ಕೆ ಹೋಗಬೇಕೇ ವಿನಃ ಅವರನ್ನ ನಮ್ಮ ಕಾಲಕ್ಕೆ ತಂದ್ಕೊಂಡ್ಬಿಡೋದಲ್ಲ. ಭಗವಂತ ಸರ್ವಸಮರ್ಥ ಅನ್ನೋದಕ್ಕೆ ತೋರಿಸಿರೋದು ಅಲ್ಲ, ಆಗಲಿ ಅವರ ಮನೋಭಾವ ಅಲ್ಲಿ ಎಲ್ಲಿ ಎಷ್ಟು ತಪ್ಪಿದೆ ಅಂತ. ಅದರಿಂದ ನಾನು ಅಲ್ಲಿಗೆ ಹೋಗ್ತೇನೆ. ಯಶೋದಾಶಯನೇ ಮಾಂತು ಕಂಸಶ್ಚತ್ವಾಮುಪಾದಾಯ ದೇವಿ ಶೈಲಶಿಲಾತಲೆ ಪ್ರಕ್ಷೇಪ್ಸ್ಯತ್ಯಂತರಿಕ್ಷೇ ಚ ಸಂಸ್ಥಾನಂ ತ್ವಮವಾಪ್ಸ್ಯಸಿ. ಅವನು ಕಂಸನನ್ನು ತಗೊಂಡು ಹೋಗಿ ಅಪ್ಪಳಿಸ್ತಾನೆ. ಅಪ್ಪಳಿಸುವ ಮುನ್ನ, ಅಪ್ಪಳಿಸಿದಾಗ ಆ ಬಂಡೆಗೆ ತಾಗುವ ಮುನ್ನವೇ ಏರಿ ನೀನು ಎಲ್ಲ ದೇವತೆಗಳಿಂದ ಕೂಡಿಕೊಳ್ಳುತ್ತೀಯ. ತತಸ್ತ್ವಾಂ ಶತದೃಕ್ಷಕ್ರಃ ಪ್ರಣಮ್ಯ ಮಮ ಗೌರವಾತ್ ಪ್ರಣಿಪಾತಾನತಶಿರಾಹ ಭಗಿನೀತ್ವೇ ಗ್ರಹಿಷ್ಯತಿ. ಆಗ ಇಂದ್ರ ನಿನ್ನನ್ನು ಅಕ್ಕ ತಂಗಿ ಅಂತ ಹೇಳಿ ತಗೊಳ್ತಾನೆ. ತ್ವಾಂಚ ಶುಂಭ ನಿಶುಂಭಾದೀನ್ ಹತ್ವಾ ದೈತ್ಯಾಂತ ಹತ್ರಚಃ ಸ್ಥಾನೈರನೇಕೈಃ ಪೃಥಿವೀಂ ಅಶೇಷಾಂ ಮಂಡಯಿಷ್ಯಸಿ. ಆಮೇಲೆ ಶುಂಭ ನಿಶುಂಭ ಮೊದಲಾದ ಎಲ್ಲ ದೈತ್ಯರನ್ನು ಕೊಂದು ಬಹಳ ಸ್ಥಾನಗಳಲ್ಲಿ ನೆಲೆಗೊಳ್ಳುತ್ತೀಯ. ತ್ವಂಭೂತಿ ಸನ್ನತಿ ಕ್ಷಾಂತಿ ಕಾಂತಿರ್ಜೌ ಪೃಥಿವೀ ಧೃತಿ ಲಜ್ಜಾ ಪುಷ್ಟಿರುಷಾಯಾತು ಕಾಚಿದನ್ಯಾತ್ವಮೇವಸ. ನಿನ್ನನ್ನು ಭೂತಿ ಸಂಪತ್ತಿನವಳು, ಸನ್ನತಿ ವಿನಯರೂಪಳು, ಕ್ಷಮಾರೂಪಳು, ಕಾಂತಿರೂಪಳು, ಅಲೌಕಿಕಳು, ಪೃಥಿವಿ ಎನ್ನುವ ಹೆಸರಿನವಳು, ಧೃತಿ, ಲಜ್ಜಾ, ಪುಷ್ಟಿ, ಉಷಾ, ಈ ತರಹದ ಹೆಸರುಗಳು ನಿನಗೆ ದೊರಕುತ್ತವೆ.
ಯೇ ತ್ವಾಂ ಆರ್ಯೇತಿ ದುರ್ಗೇತಿ ವೇದ ಗರ್ಭಾಂಬಿಕೇತಿ ಚ ಭದ್ರೇತಿ ಭದ್ರಕಾಳೀತಿ ಕ್ಷೇಮದ ಭಾಗ್ಯದೇತಿ ಚ. ಆರ್ಯ, ದುರ್ಗಾ, ವೇದಗರ್ಭ, ಅಂಬಿಕಾ, ಭದ್ರ, ಭದ್ರಕಾಳಿ, ಕ್ಷೇಮದ, ಭಾಗ್ಯದ ಅಂತ ಯಾರು ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ತೇ ಚಾಮ್ಹಿ ಪ್ರಾರ್ಥಿತಂ ಸರ್ವಂ ಮತ್ಪ್ರಸಾದಾದ್ ಭವಿಷ್ಯತಿ. ಅವರು ಬೇಡಿದ್ದೆಲ್ಲ ನನ್ನ ಅನುಗ್ರಹದಿಂದ ಆಗುತ್ತೆ. ಅಂದರೆ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಿದ್ರೆ ದೇವರಿಗೆ ಪ್ರೀತಿ. ಅಂಬೃಣಿ ಸೂಕ್ತವೂ ಹಾಗೆ ಅಲ್ವಾ ಇರೋದು. ಸುರಾ ಮಾಂಸೋಪಹಾರೈಶ್ಚ ಭಕ್ಷ್ಯಭೋಜ್ಯೈಶ್ಚ ಪೂಜಿತ ನೃಣಾಂ ಅಶೇಷಕಾಮಾನ್ಸ್ತ್ವಂ ಪ್ರಸನ್ನ ಸಂಪ್ರದಾಸ್ಯಸಿ. ಮದ್ಯ, ಮಾಂಸ ಮೊದಲಾದವುಗಳಿಂದ ಕೆಲವರು ನಿನ್ನನ್ನು ಪೂಜಿಸ್ತಾರೆ, ಅವರಿಂದಲೂ ನೀನು ಪೂಜ್ಯಳಾಗುತ್ತೀಯ. ಈತೆ ಸರ್ವೇ ಸರ್ವದಾ ಭದ್ರೇ ಮತ್ಪ್ರಸಾದಾದ ಸಂಶಯಂ ಅಸಂದಿಗ್ಧಾ ಭವಿಷ್ಯಂತಿ ಗಚ್ಚ ದೇವಿ ಯಥೋದಿತಂ. ಹೀಗೆ ಅವರೆಲ್ಲರೂ ನನ್ನ ಅನುಗ್ರಹದಿಂದ ಅಸಂದಿಗ್ಧಾ ಭವಿಷ್ಯಂತಿ, ಇನ್ನೂ ಸಂದೇಹವಿಲ್ಲದಂತೆ ನಡೆಯುತ್ತಾರೆ ದೇವತೆಗಳು ನಾನು ಕೃಷ್ಣಾವತಾರ ಆದ ಮೇಲೆ. ಅದರಿಂದ ಹೀಗಾಗಬೇಕು ಅಂತ ದೇವರು ದುರ್ಗೆಗೆ ಹೇಳಿದ ಅನ್ನುವಲ್ಲಿಗೆ ಮೊದಲನೆಯ ಅಧ್ಯಾಯ ಮುಗಿತು. ಆಮೇಲೆ ಗರ್ಭಪ್ರವೇಶ, ದೇವಕಿ ಮೊದಲಾದವರ ಸ್ತೋತ್ರ, ಭಗವಂತನ ಆವಿರ್ಭಾವ, ಅದೆಲ್ಲ ಮುಂದೆ ಕಥೆಯ ಅಂಶಗಳು ಬರ್ತಾ ಹೋಗುತ್ತೆ. ಕೃಷ್ಣನ ಕಥೆ ಬೇರೆ ಬೇರೆ ರೀತಿ ಬರ್ತಾ ಹೋಗುತ್ತೆ, ಅದರ ಬೇರೆ ಆಯಾಮವನ್ನು ಹೇಳ್ತಾ ಹೋಗುತ್ತೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು. ಕರೆಕ್ಟಾಗಿ 12ಕ್ಕೆ ತತ್ವ ನಿರ್ಣಯ.